ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ಎನ್ನ ಅರುಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ಬಂಧುಗಳಲ್ಲಿ, ಸಕಲ ಸದ್ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಉರಿಲಿಂಗ ಪೆದ್ದಿಗಳ ಧರ್ಮಪತ್ನಿಯಾಗಿರುವಂತಹ ಕಾಳವ್ವೆಯ ವಚನವನ್ನು ನಾವು ನೋಡ್ತಾ ಇದ್ದೇವೆ. ಅದರೊಳಗೆ ಮೊದಲನೇ ಸಾಲು ನೋಡಿದ್ದೇವೆ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಯಾರು ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನು, ಕೆಲಸ ಕಾರ್ಯಗಳನ್ನು, ಕಾಯಕವನ್ನು ಮಾಡುವುದಿಲ್ಲಲ್ಲ, ಅವರು ಭಕ್ತರು ಆಗಾಕ ಬರುವುದಿಲ್ಲ. ಇದು ಸ್ಪಷ್ಟವಾಗಿ ಅವರು ವಚನದೊಳಗೆ ಬರೀತಾರೆ. ನಾವೆಲ್ಲರೂ ದೇವಭಕ್ತ, ಶಿವಭಕ್ತ, ಗುರುಭಕ್ತ, ಲಿಂಗಭಕ್ತ, ಜಂಗಮ ಭಕ್ತರಾಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ದೇವರು ಎಷ್ಟು ಆಯುಷ್ಯವನ್ನು ಕೊಟ್ಟಾನೋ, ಎಷ್ಟು ವರುಷಗಳನ್ನು ನಮಗೆ ಕಾಣಿಕೆಯಾಗಿ ಇತ್ತಾನೋ, ಅಲ್ಲಿವರೆಗೂ ಮನುಷ್ಯ ಖಾಲಿ ಕೂಡಲಾರ್ದಂಗೆ ಕೈ ತುಂಬ ಒಂದಿಷ್ಟು ಕೆಲಸ ಮಾಡ್ಕೋತ ಇರೋದದ. ಈಗ ಹೃದಯ ಅದ ಇಲ್ಲ, ಹೃದಯ ಅದ ಅಂತಲೇ ನಾವು ನೀವು ಕೂತೀವಿ. ಈಗ ಹೃದಯ ಬಡಿತಿರ್ತದ, ಯಾವಾಗಲೂ ಮಿಡಿತಿರ್ತದ. ಅದು ತನ್ನ ಕೆಲಸ ತಾನು ಮಾಡ್ಕೋತ ಅದ. ಆಕಸ್ಮಿಕ ನನಗೆ ಮಿಡಿದು ಸಾಕಾಗ್ಯದೋ ಮನುಷ್ಯನೇ, ನನಗೂ ಒಂದಿಷ್ಟು ವಿಶ್ರಾಂತಿ ಬೇಕಂತ ಅನಿಸೈತೆ ಅಂತ ತಿಳ್ಕೊಂಡು ಹೃದಯ ಬಡಿಯೋದನ್ನು ನಿಲ್ಲಿಸಿತು ಅಂದ್ರೆ ಏನಾಗುತ್ತದೆ ಗತಿ? ಹೃದಯ ನಿಂತ ಮನುಷ್ಯನ ಮನೆಯೊಳಗಿಟ್ಟುಕೊಳ್ಳೋದಿಲ್ಲ, ಒಯ್ದು ಮಸಣದೊಳಗಿಟ್ಟು ಬರ್ತಾರೆ. ಆದ್ರೆ ಹೃದಯ ಹಂಗೆ ಅನ್ನೋದಿಲ್ಲ ಅಂತ ತಿಳ್ಕೊಂಡು ಚಲೋ ನಡೆದದ. ಅದು ನಮ್ಮಂಗ ನಾಳೆ ರವಿವಾರ ಅದ, ನನಗೆ ರಜೆ ಬೇಕು, ಗೌರ್ಮೆಂಟ್ ಹಾಲಿಡೇ ಬೇಕು ಅಂತ ಅಂದಿಲ್ಲದು ಹೃದಯ. ದೇವರು ಎಷ್ಟು ಶಕ್ತಿ ಸಾಮರ್ಥ್ಯ ಕೊಟ್ಟಾನ ಅದಕ್ಕೆ ಮಿಡಿಯೋದಕ್ಕಾಗಿ ಅಲ್ಲಿವರೆಗೂ ಮಿಡಿತಿರ್ತದೆ. ಹೃದಯ ಬಡಿತಿರ್ತದೆ. ಹೃದಯ ಬಡಿತದ ಮಿಡಿತದಂತ ತಿಳ್ಕೊಂಡು ಒಂದಿಷ್ಟು ಬೆಲೆ ಅದ. ಅದು ನಿಂತಿತು ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ. ಅವ ಲಕ್ಷಾಧೀಶಿರುವಲ್ನ್ಯಾಕ, ಕೋಟ್ಯಾಧೀಶಿರುವಲ್ನ್ಯಾಕ ಯಾರಿದ್ರೇನಾಯಿತು? ಹೃದಯ ಬಡಿತ ಇತ್ತು ಅಂದ್ರೆ ಮನುಷ್ಯ ಜೀವಂತ ಅದನಂತ ಅರ್ಥ. ಹೃದಯ ನಿಂತಿತ್ತು ಅಂದ್ರೆ ಬಡವನಿಗೂ ಬೆಲೆ ಇಲ್ಲ, ಶ್ರೀಮಂತರಿಗೂ ಬೆಲೆ ಇಲ್ಲ, ರಾಜ ಮಹಾರಾಜರಿಗೂ ಬೆಲೆ ಇಲ್ಲ. ಅದಕ್ಕೊಂದಿಷ್ಟು ಏನು ಮಾಡೋದು? ಹೃದಯ ನಮ್ಮ ಒಳಗಾದ, ಹೊರಗಲ್ಲ. ಇಷ್ಟೆಲ್ಲ 24 ತಾಸು ಮಿಡಿತದ, ತನ್ನ ಕೆಲಸ ತಾನು ಮಾಡ್ಕೋತ ಅದ ಅಂದ ಬಳಿಕ ಮತ್ತು ಅಂಥ ಹೃದಯ ಉಳ್ಳಂಥ ನಾವುಗಳು ಯಾಕೆ ದುಡಿಬಾರ್ದು ಹೇಳಿ? ಯಾಕೆ ಕೈ ತುಂಬ ಕೆಲಸ ಮಾಡಬಾರ್ದು ಹೇಳಿ? ಅದಕ್ಕೆ ದುಡಿದ್ರೆ ಬದುಕು ಶ್ರೀಮಂತ ಆಗ್ತದ ಹೊರತು ದುಡಿಲಾರ್ದನ ನನ್ನ ಬದುಕು ಶ್ರೀಮಂತ ಆಗಲಿ, ನಾನು ಲಕ್ಷಾಧೀಶ ಆಗಲಿ, ಕೋಟ್ಯಾಧೀಶ ಆಗಲಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ.
ಈಗ ಅರಣ್ಯದೊಳಗೆ ಹುಲಿ ಅಂತದ, ಸಿಂಹಗಳು ಅಂತ ಇರತಾವು. ಈಗ ನಾ ಹುಲಿ ಅದೀನಿ, ನಾ ಕಾಡಿನ ರಾಜ ಅದೀನಿ ಅಂತ ತಿಳ್ಕೊಂಡು ಭೇಟಿ ಆಡಲಾರ್ದಂಗೆ, ಶ್ರಮ ಪಡಲಾರ್ದಂಗೆ ಸುಮ್ಮ ಮಲಗದಲ್ಲೇ ಒಂದರ ಪ್ರಾಣಿಗಳು ಬಂದು ಬಾಯಾಗ ಬೀಳ್ತಾವೇನು? ಬೀಳುವುದಿಲ್ಲ. ಹುಲಿ ಇದ್ರೇನು, ಸಿಂಹ ಇದ್ರೇನು, ಅದು ಪ್ರಶ್ನೆ ಅಲ್ಲ. ಯಾವುದಿದ್ರೂ ಮ್ಯಾಲ ಏಳಬೇಕು, ಎದ್ದೇನು ಮಾಡಬೇಕು? ಕಷ್ಟಪಡಬೇಕು, ಪರಿಶ್ರಮ ಪಡಬೇಕು. ಅಂದಾಗನ ಹುಲಿಗೂ ಆಹಾರ ಸಿಗುತ್ತದೆ, ಸಿಂಹಕ್ಕೂ ಆಹಾರ ಸಿಗುತ್ತದೆ. ಹೇಗೋ ಹಾಗೆ ಮನುಷ್ಯ ಯಾರ್ಯಾಕಿರುವಲ್ರಿ ಅಕ್ಕ, ಮನುಷ್ಯರಾಗಿ ಈ ಜಗತ್ತಿನೊಳಗೆ ಹುಟ್ಟಿ ಬಂದೇವಿ ಅಂದ ಬಳಿಕ ಸಾಧ್ಯ ಆದಷ್ಟು ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಎಟ್ಟೆಟ್ಟು ನೀಗುತ್ತದ ಅಟ್ಟಟ್ಟು ದಿವಸ ತುಂಬ ಏನು ಮಾಡೋದು? ಕೆಲಸ ಮಾಡ್ಕೋತ ಇರಬೇಕು. ಹೀಗಿದ್ದಾಗನ ಅವ್ರಿಗೆ ನಾ ಭಕ್ತರಂತ ಕರಿತೀನಿ ಅಂತ ಆ ಹೆಣ್ಣು ಮಗಳ ವಚನದೊಳಗೆ ಹೇಳ್ಯಾಳ. ಇದು ಕೆಲಸ ಮಾಡೋದಾಯ್ತಿದು. ಮುಂದೊಂದು ಸಾಲ ಬರೀತಾಳ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಈಗ ಕಾಯಕ ಮಾಡ್ಬೇಕಂತ ಹೇಳಿದಳು, ಮಾಡಿದ್ರೆ ಭಕ್ತರಂತೀನಿ ಅಂಥವ್ರಿಗೆ ಅಂತ ಹೇಳಿದ್ಲು. ಆ ಬಳಿಕ ಆ ಕಾಯಕ ಹೆಂಗಿರ್ಬೇಕು, ಆ ಕೆಲಸ ಹೆಂಗಿರ್ಬೇಕು ಅನ್ನೋದನ್ನು ಹೇಳ್ತಾಳೆ. ನಾವು ಮಾಡುವ ಕೆಲಸ ಕಾರ್ಯ ಯಾವುದ್ಯಾಕಿರುವಲ್ದ್ಯಾಕ ಅದರೊಳಗೆ ಭೇದ ಭಾವ ಮಾಡಬಾರದು. ಸಣ್ಣದು ದೊಡ್ಡದು, ಶ್ರೇಷ್ಠ ಕನಿಷ್ಠ ಅಂತನಬಾರದು. ಈಗ ಒಬ್ಬ ಶಾಲೆ ಕಲಿತಾನ, ನೌಕರಿ ಬಂದದ, ಅವ ಆಫೀಸದೊಳಗೆ ಹೋಗಿ ನೆರಳಗ ಕೂತು ₹1,00,000 ಸಂಬಳ ತಗೋತಾನ. ಇನ್ನೊಬ್ಬ ಬಿಸಿಲು ಬೇಗೆ ಮಳೆ ಚಳಿ ಗಾಳಿ ಎನ್ನದೆ ಹೊಲದಾಗ ಒಬ್ಬ ರೈತ ದುಡಿತಿರ್ತಾನ. ಇಲ್ಲ ಆಫೀಸದೊಳಗೆ ಕೆಲಸ ಮಾಡವ ಶ್ರೇಷ್ಠ, ಹೊಲದಾಗ ಕೆಲಸ ಮಾಡುವಂಥ ರೈತ ಕನಿಷ್ಠ ಅಂತ ಅನ್ನಕ್ಕೆ ಬರೋದಿಲ್ಲ. ಅವನ ಕೆಲಸ ಅವನಿಗೆ ಶ್ರೇಷ್ಠ, ಇವನ ಕೆಲಸ ಇವನಿಗೆ ಶ್ರೇಷ್ಠ. ಅದರೊಳಗೆ ಭೇದ ಭಾವ ಮಾಡಕ್ಕೆ ಬರೋದಿಲ್ಲ. ಈಗ ಬಸ್ಸಿನೊಳಗೆ ಒಮ್ಮೆರ ಕೂತಿರೇನು? ಸಾಕಾಗಿ ಇಳಿದು ಬಂದು ಇಲ್ಲಿ ಕುಂತೀವಿ ಅಂತೀರೇನು? ಆಧಾರ್ ಕಾರ್ಡ್ ಫ್ರೀ ಇರೋದಕ್ಕೆ ಹೋಗಿರೋ ಇಲ್ಲ? ಎಲ್ಲ ಬೇಸರಾಗ್ಯವ್ರಿ ಬಸ್. ಇದು ಆಧಾರ್ ಕಾರ್ಡ್ ಬಂದ ಮೇಲೆ ಒಬ್ಬ ಹೆಣ್ಮಗಳು ಎಲ್ಲಿ ಹೋಗಿದ್ದಿಲ್ಲ. ಓಣ್ಯಾಗ ಮತ್ತು ನೀ ಬಾ ನಾ ಬಾ ಅಂತ ಒಂದು ಮ್ಯಾಳ ತಯಾರಾಯಿತು. ಎಷ್ಟು ದಿವಸ ಆಯ್ತು, ಅಲ್ಲಿಗೆ ಕರೆದ್ವಿ ಇಲ್ಲಿಗೆ ಕರೆದ್ವಿ, ಒಂದು ದಿವಸನೂ ನಮ್ಮ ಕೂಡ ಬರಲಿಲ್ಲ. ಈ ಸರ್ತಿ ಸರ್ಕಾರದವರು ಫ್ರೀ ಮಾಡ್ಯಾರ, ರೊಕ್ಕೆಲ್ಲ ರೂಪಾಯಿ ಇಲ್ಲ, ಈಗಾರ ಬಾ ಒಂದಿಟ್ಟು ಹೋಗೋಣ ಅಂತ ಕರೆದ್ರು. ಮತ್ತು ರೊಕ್ಕಿಲ್ಲ ರೂಪಾಯಿ ಇಲ್ಲ ಅಂದ್ರೆ ಯಾರು ತಯಾರಾಗೋದಿಲ್ಲ ಹೇಳ್ರಿ? ತಯಾರಾದ್ಲು ಹೆಣ್ಮಗಳು. ಒಂದು ದಿವಸ ಎಲ್ಲಿ ಮನೆ ಬಿಟ್ಟು ಹೋದಾಕೆಲ್ಲ ತಯಾರಾದಳು. ಹೇಳಿದ್ರು ಅವರು, ಯಾರು ತಯಾರು ಮಾಡಿದ್ರಲ್ಲ, ತಲೆಯಾಗ ತುಂಬಿದ್ರಲ್ಲ, ಹೇಳಿದ್ರು, ನೋಡು ನಿಮ್ಮ ಮನೆ ಅವ ಭಾಳ ಎಡವಟ್ಟದನ, ನಮ್ಮ ಮನೆಯಾಗ ಏನು ನಡಿತೈತಿ, ಕುಂದ್ರು ಅಂದ್ರೆ ಕುಂದಿರ್ತಾನ, ನಮ್ಮದು ನಡಿತೈತಿ, ನಿಂದು ಹಂಗಿಲ್ಲ. ಅದಕ್ಕೆ ನೀ ಏನು ಮಾಡು, ಇಲ್ಲೇ ಸೊಲ್ಲಾಪುರ ಸಿದ್ದರಾಮೇಶ್ವರನ ನೋಡು, ನಿನ್ನ ಮರಳಿ ವಿಜಯಪುರ ಬಸ್ಸಿಗೆ ಹತ್ತಿಸಿ ಕಳಿಸ್ತೀವಿ. ನಾವು ಮುಂದೆ ಕಲಬುರಗಿ ಶರಣ ಬಸವೇಶ್ವರ, ಮಂತ್ರಾಲಯ, ಆ ಬಳಿಕ ಶ್ರೀಶೈಲ ಮಲ್ಲಿಕಾರ್ಜುನ, ಆ ಬಳಿಕ ಹಿಂಗಾಸಿ ಹಂಪಿ ಬೇಲೂರು ಹಳೆಬೀಡ ಎಲ್ಲ ತಿರುಗಾಡ್ಕೊಂಡು ಬರ್ತೀವಿ. ಒಂದು 15 ದಿವಸ ನೀ ನಮ್ಮ ಕೂಡ ಬಂದಿ ಅಂದ್ರೆ ನಿನ್ನ ಕತಿನ ಮುಗಿಸ್ತಾನವ. ಓಣ್ಯಾಗ ಎಲ್ಲರಿಗೆ ಗೊತ್ತೈತಿ, ಅದಕ್ಕೆ ನೀನು ಇಲ್ಲೇ ಬಂದುಬಿಡು ಅಂತ ಹೇಳಿ ಮೊದಲ ಹುರುಪು ಮಾಡಿ ಕರ್ಕೊಂಡು ಹೋದರು. ಇದು ಪಾಪ ಹೆಣ್ಮಗಳು ಇವ್ರ ಮಾತಿಗೆ ಮರಳಾಗಿ ಕೈಚೀಲ ತಯಾರು ಮಾಡಿಕೊಂಡು
ಹೋದಳು. ಏನು ಹೇಳಿ ಕರ್ಕೊಂಡು ಹೋಗ್ಯಾರ? ಇಲ್ಲೇ ಸೊಲ್ಲಾಪುರ ಸಿದ್ದರಾಮೇಶ್ವರ. ಹೋದರು, ಅಲ್ಲಿಗೆ ಹೋಗಿ ದರ್ಶನ ಮಾಡಿದರು. ಆ ಬಳಿಕ ಮುಂದೆ ನನ್ನ ಹೊಳ್ಳಿ ಕಳಿಸ್ತೀರೇನು ಅಂದಳು. ಹೇಳಿ ಕರ್ಕೊಂಡು ಬಂದಿರಿ, ಹೊಳ್ಳಿ ಕಳಿಸ್ತೀರೇನು ಅಂದಳು. ಆವಾಗ ಅವ್ರು ಅಂದರು, ಮತ್ತ್ಯಾಕೆ ಹೊಳ್ಳಿಕ್ಕಿ ತಗೋ, ನಾವೆಲ್ಲ ಹೇಳ್ತೀವಿ, ನಿಮ್ಮ ಅವಾಗ ನಾವೆಲ್ಲ ಹೇಳ್ತೀವಿ, ನೀ ಏನು ಚಿಂತೆ ಮಾಡಬೇಡ, ನಡಿ ಹೋಗೋಣಂತ. ಮತ್ತು ಅಲ್ಲಿ ಹೋಗಿ ಅಲ್ಲಿ ಹುರುಪು ಮಾಡಿದರು. ಅಲ್ಲಿಂದ ಕಲಬುರಗಿ ಹೆಣ್ಮಗಳಿಗೆ ತಳಮಳ ಒಳಗೆ. ಯಾಕೆ ಅವಾಗ ಕಳಿಸೋದು ದೊಡ್ಡದು, ಕಳಿಸ್ಯಾನೀಗ. ಮತ್ತು ಅವ ಹೇಳಿದ ಟೈಮ್ಗೆ ನಾವು ಹೋಗಲಿಲ್ಲ ಅಂದ್ರೆ ಗತಿನ ಬದಲಾಗ್ತದ ಅಂತ ಒಳಗೆ ಹೆಣ್ಮಗಳ ತಲೆಯಾಗ ವಿಚಾರ ಬಂತು. ಇವ್ರು ಕೇಳ್ಬೇಕಲ್ಲ, ನಾವು ಹೇಳ್ತೀವಲ್ಲ, ಇವ್ರನ್ನೂ ಕೇಳೋದಿಲ್ಲ ಅನ್ನೋದು ಗೊತ್ತೈತಿ. ಆದ್ರೆ ಇವ್ರ ಮ್ಯಾಲೆ ಏನಂತಾರ, ನಾವು ಹೇಳ್ತೀವಲ್ಲ, ಚಿಂತೆ ಮಾಡ್ಬಿಡಂತ ಕರ್ಕೊಂಡು ಹೋದರು. ಹೋಗಿ ಒಂದು ದಿನದಾಗ ಹೊಳ್ಳಿ ಬರ್ತೀನಿ ಅಂದು ಹೆಣ್ಮಗಳು 15 ದಿವಸ ಆದರೂ ಬರಲಿಲ್ಲ. ಇರೋದ 2 ಗಂಡ ಹೆಂಡತಿ, ಮನೆಯಾಗಿದ್ದು ಒಂದ, ಹಿಂದಿಲ್ಲ ಮುಂದಿಲ್ಲ. ಬರವ ಅಡಿಗೆ ಮನ್ಯಾಗ ತಿರ್ಗಾಡವ, ಮತ್ತು ಸಮಾಧಾನ ಆಗಲಾರದಕ್ಕೆ ಹೋಟೆಲ್ಗೆ ಹೋಗವ. 15 ದಿವಸ ಬರೀ ಹೊರಗೆ ಉಂಡ, ಹೊರಗೆ ತಿಂದ. ಸಾಕಾಗಿ ಹೋಯ್ತು ಅವನಿಗೆ. ಇಂದು ಬರ್ತಾಳೋ ನಾಳೆ ಬರ್ತಾಳೋ, ಇಂದು ಬರ್ತಾಳೋ ನಾಳೆ ಬರ್ತಾಳೋ, ಪಿತ್ತ ನೆತ್ತಿಗೆರಿತ್ತವಂದು. ಆವಾಗ ದಿವಸ ಮುಂಜಾನೆ 10ಕ್ಕೆ ಹೊಸ್ತಲ ಮ್ಯಾಲ ಕುಂತ ಅಂದ್ರೆ ಕಾಯ್ತಿದ್ದ, ಯಾವಾಗ ಬರ್ತಾರೆ ಬರಲಿ ಇವ್ರು ಅಂತ ಕಾಯ್ತಿದ್ದ. ರಾತ್ರಿ ಮಲಗುತನೂ ಹೊಸ್ತಲ ಮ್ಯಾಗನ ಕೂಡ್ತಿದ್ದ. 15 ದಿವಸ ಆದ ಬಳಿಕ ಬಂತಿದ್ದು ಗ್ಯಾಂಗ್, ಕಬ್ಬಿನ ಗ್ಯಾಂಗ್ ಅಂತಾರಲ್ಲ, ಆ ಗ್ಯಾಂಗ್ ಇದು ಪ್ರವಾಸದ ಗ್ಯಾಂಗ್ ಇದು. 15 ದಿವಸ ಆದ ಬಳಿಕ ಬಂದರು. ಇವ ಬಾಗಲದಾಗ ಬಡಿಗೆ ಇಟ್ಕೊಂಡು ಕುಂತಿದ್ದ. ಒಳಗೆ ಬರೋಕೆ ಪ್ರಯತ್ನ ಮಾಡಿದ್ಲು, ನಿಲ್ಲಂದ. ಇವರು ನಾ ಹೇಳ್ತೀನಿ ನೀ ಹೇಳ್ತೀನಿ ಅಂದಿದ್ರಲ್ಲ, ಗಪ್ಪಗಾರ ಒಬ್ಬ ಹೆಣ್ಮಗಳನ್ನ ಹೊರಗೆ ನಿಲ್ಲಿಸಿದ. ನೀ ಹೇಳಿದ್ದೇನು ಮಾಡಿದ್ದೇನು ಅಂದ. ಒಂದು ದಿವಸ ಹೋಗಿ ಬರ್ತೀನಿ ಅಂತ ಹೇಳಿದ್ದು ನಿಜ ಅದ, ಆದ್ರೆ ಏನು ಮಾಡಲಿ ಅವರು ಬಿಡಲಿಲ್ಲ. ಮುಂದೊಂದು ಆ ಕಡೆದೊಂದು ಹಿಂಗೆ ಕರ್ಕೊಂಡು ಹೋದರು. ಮತ್ತು ನಾ ಅಪರೂಪಕ್ಕೆ ಹೋಗೀನಿ, ಒಮ್ಮೆರ ಹಿಂಗೆ ಹೋಗೀನಿ ನಾನು, ನೀನು ಹೇಳು ಅಂದಳು. ಹೌದು, ಹೋಗಿಲ್ಲ ಅಂತನ ನಾ ಕಳಿಸ್ಕೊಟ್ಟಿ ನಿನ್ನ, ಮಾತಿಗೆ ತಪ್ಪುವುದಿಲ್ಲ. ಹೋದಾಕಿ ಮರಳಿ ಬೇಗ ಬರ್ತಾಳಂತ ತಿಳ್ಕೊಂಡ ಕಳಿಸೀನಿ. ನಾವು ಒಬ್ಬಂಟಿಗೆರು, ನಿನ್ನ ಬಿಟ್ಟರೆ ಯಾರು ಅದಾರ ನನಗೆ? ಉಣಿಸೋರು ಯಾರು, ತಿನ್ನಿಸೋರು ಯಾರು, ಅಡುಗೆ ಮಾಡೋರು ಯಾರು? ಇದರ ಬೇಕೋ ಬೇಡ ನಿನ್ನ ತಲೆಯಾಗಂದ. ಏನು ಮಾಡಬೇಕು, ಇದನ್ನು ತಲೆಯಾಗ ಇಟ್ಟುಕೊಂಡ ಹೋಗಿದ್ದೆ. ಅವರು ತಲೆ ಕೆಡಿಸಿದ್ರು ನಂದು. ಹಿಂಗೆ ಊರಾಗ ತಲೆ ಕೆಡಿಸೋ ಮಂದಿ ರಗಡಿ ಇರ್ತೈತಿ. ತಲೆ ಕೆಡಿಸಿದ್ರು, ತಿಳಿಲಾರ್ದಕ್ಕೆ ಹೋಗಿನಿ, ಇದು ಒಂದು ಸಲ ಕ್ಷಮ ಮಾಡು. ಮತ್ತು ನಾ ಏನು ಸುಮ್ಮನೆ ರೊಕ್ಕ ಖರ್ಚು ಮಾಡಿ ಹೋಗಿನಿ ಅಂತ ತಿಳ್ಕೊಬೇಡ. ಸರ್ಕಾರದವರು ಬಸ್ ಫ್ರೀ ಮಾಡ್ಯಾರಂತ ಹೋಗೀನಿ ಅಂದಳು. ಇವ ಅಂದ, ನಂದು ಇಲ್ಲಿ ಬಡಿಗೆ ಐತಲ್ಲ, ಇದಕ್ಕೇನು ರೊಕ್ಕ ಕೊಟ್ಟು ತಂದಿಲ್ಲ, ನಂದು ಫ್ರೀ ಐತಿ, ಒಳಗರ ಬಂದು ನೋಡಿ ನಂದ. ಹೇಳೋ ಉದ್ದೇಶ ಹಿಂಗೆ ಬಸ್ ಅಂದ್ರೆ ಇಲ್ಲಿಗೆ ಬಂದದ ಪರಿಸ್ಥಿತಿ ಈಗ, ಹೌದಲ್ಲ? ಅದಕ್ಕೆ ತಾವು ಎಲ್ಲ ತಿರುಗಾಡಿ ಸಾಕಾಗಿ ಬಂದು ಕುಂತೀರಿ ಅಂತ ನಮಗೆ ಅನಿಸ್ತದೆ. ಆದರೆ ಯಾರ್ಯಾರು ಎಟ್ಟೆಟ್ಟು ದಿವಸ ಹೋಗಿರಿ? ಒಬ್ಬ ಹೆಣ್ಮಗಳು ಧರ್ಮಸ್ಥಳಕ್ಕೆ ಹೋದಾಕೆ ಇನ್ನೂ ಬಂದಿಲ್ಲ. ಎಷ್ಟು ದಿವಸ ಆಯ್ತು ಫ್ರೀ ಆಗಿ? ಭಾಳ ಮಂದಿ ಹೋದವ್ರು ಬಂದಿ. ಮೊನ್ನೆ ಒಬ್ಬ ಗಂಡ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯಾನ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಎದ್ರ ಸಲುವಾಗಿ ಅಂತ ಅವ್ರು ಹೇಳಿದರು, ಎಂದು ಸರ್ಕಾರದವರು ಫ್ರೀ ಮಾಡ್ಯಾರ ಅಂದ ಹೋಗ್ಯಾಳ್ರಿ, ಇನ್ನೂ ಬಂದಿಲ್ಲ ಅಂದ. ಏನು ಮಾಡೋದದ? ಹೀಗೆಲ್ಲ ಆಗ್ತಿರ್ತಾವೆ.
ಅದಕ್ಕೆ ಆ ಹೆಣ್ಮಗಳಂತಾಳ, ಕೆಲಸ ಮಾಡು, ಅದರೊಳಗೆ ಹೆಚ್ಚ ಕಡಿಮೆ ಅಂತ ಅನಬೇಡ. ಅದಕ್ಕೆ ಬಸ್ಸಿಂದ ಎದ್ರ ಸಲುವಾಗಿ ಬಂತಂದ್ರೆ, ಬಸ್ಸಿನೊಳಗೆ ನಿರ್ವಾಹಕ ಚಾಲಕ ಅಂತ ಇರ್ತಾರೆ. ನಿರ್ವಾಹಕ ಅಂದ್ರೆ ಕಂಡಕ್ಟರ್, ಚಾಲಕ ಅಂದ್ರೆ ಬಸ್ಸು ನಡೆಸುವಂಥ ಡ್ರೈವರ್. ಈಗ ಕಂಡಕ್ಟರ್ ಶ್ರೇಷ್ಠ ಏನು ಡ್ರೈವರ್ ಶ್ರೇಷ್ಠ? ಯಾರು ಶ್ರೇಷ್ಠ? ಏನು ಗಾಡಿ ನಡೆಸ್ತಾನಲ್ಲ ಅವ ಹೆಚ್ಚಿನವೋ, ಏನು ಸೀಟಿ ಹೊಡಿತಾನಲ್ಲ ಕಂಡಕ್ಟರ್ ಇವ ಹೆಚ್ಚಿನವು? ನೀವೋ ಹೋಗಿ ಕೇಳ್ಕೊಂಡು ಬರ್ರಿ ಅಂತೀರೇನು? ಯಾರೂ ಹೆಚ್ಚಿನವರು ಅಲ್ಲ, ಕಡಿಮೆಯವರು ಅಲ್ಲ. ಇಬ್ಬರಿಗೂ ಅವರದೇ ಆಗಿರತಕ್ಕಂಥ ಶ್ರೇಷ್ಠತೆ ಅದ. ಇವ ಕಂಡಕ್ಟ್ರ ಸೀಟಿ ಹೊಡೆದಿದ್ರೆ ಬಸ್ ಮುಂದಕ್ಕೆ ಹೋಗೋದಿಲ್ಲ. ಬೇಕಾದಂಥ ಡ್ರೈವರ್ ಇರುವಲ್ನ್ಯಾಕವ ಜಗತ್ನ್ಯಾಗ, ಇವ ಹೊಡೆಯೋದಿಲ್ಲ. ಆ ಬಸ್ಸಿನೊಳಗೆ ಕೋಟ್ಯಾಧೀಶಿರುವಲ್ನ್ಯಾಕ ನಡೆಯೋ ಅಂದ್ರೂ ಸಹಿತ ಬಸ್ ಬಿಡೋದಿಲ್ಲವ. ಯಾಕ? ಹಿಂದೆ ಕೂತಾವ, ವಿಸಲ್ ಹೊಡಿಬೇಕು. ಒಂದು ಹೊಡೆದ ಅಂದ್ರೆ ಬಸ್ ಮುಂದಕ್ಕೆ ಚಲಿಸ್ತದ, ಎರಡು ಹೊಡೆದ ಅಂದ್ರೆ ಹೋಗೋ ಬಸ್ಸು ನಿಲ್ಲುತ್ತದ, ಮೂರು ಹೊಡೆದ ಅಂದ್ರೆ ಕಂಡಕ್ಟರ್ ಅಲ್ಲ ಅಂತ ತಿಳ್ಕೋಬೇಕು. ಇವನ ಮ್ಯಾಲ ಅವಂದು, ಅವನ ಮ್ಯಾಗ ಇವಂದು, ಇಬ್ಬರದು ಅಲ್ಲಿ ಸಾಮ್ಯತೆ ಅದ ಅಂತ ತಿಳ್ಕೊಂಡು ಒಂದು ಬಸ್ಸಿನೊಳಗೆ ಪ್ರಯಾಣಿಕರು ಸುಖಕರವಾಗಿರತಕ್ಕಂಥ ಪ್ರಯಾಣವನ್ನು ಮಾಡ್ತಾರೆ. ಅದರೊಳಗನ ನಾವು ಬಸ್ ನಡೆಸವ ಶ್ರೇಷ್ಠ, ಕಂಡಕ್ಟರ್ ಕನಿಷ್ಠ ಅಂದೇವಿ ಅಂದ್ರೆ ಒಮ್ಮೊಮ್ಮೆ ಹಿಂಗೂ ಆದಿತ್ತು. ಹೋಗಿ ಯಾವ್ದಾರ ಡ್ರೈವರ್ಗೆ ಹೇಳಿಗಿಳಿರಿ ನೀವು, ನೀನು ಕನಿಷ್ಠ, ಹಿಂದವ ಆರಾಮ ಕೂತು ನಿದ್ದೆ ಮಾಡ್ತಾನ, ನೀನು ನಿದ್ದೆ ಮಾಡಬಾರ್ದನ ಅಂತ ತಲೆಯಾಗ ತುಂಬಿ ಗಿಂಬೀರಿ. ಅವ ಮಲ್ಕೊಂಡು ಅಂದ್ರೆ ಒಟ್ಟು ಮಂದಿಗೆ ಒಮಗ್ಲೆ ಟಿಕೆಟ್ ಕೊಡ್ತಾನೆ. ಈಗ ನಮ್ಮನ್ನು ಸಂಜೆ ಮಾಡಿ ನಮ್ಮ ಪರ್ಸು ಅವರು ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿಗೆ? ವಿಜಯಪುರಕ್ಕೆ. ಅಲ್ಲೊಂದು ಪ್ರವಚನ ಐತೆ ಸಂಜೆಗೆ 7 ರಿಂದ 8, ದಿನಂಪ್ರತಿ ಹೋಗೋದು ಬರೋದು, 1 ತಿಂಗಳಿದು. ಈಗ ನಾವು ಸ್ವಲ್ಪ ಆ ಕಡೆಯಿಂದ ಪ್ರಸಾದ ಮಾಡಿರ್ತೀವಿ, ಮಲ್ಕೊಂಡಿರ್ತೀವಿ, ನಾವು ಮಲಗಿರಿ ನಡೀತದ. ಈಗ ಮತ್ತು ನೀವು ಅಟ್ಟ ಮಲಗೋದನ್ರಿ, ಅದು ಜರ ನಾಯಕ ಮಲಗಬಾರ್ದಂತ ಅವ ಮಲಗಿದಂದ್ರೆ ಗತಿ ಏನಾಗತ್ತೆ ನಮ್ಮದು? ವಿಜಯಪುರಕ್ಕೆ ಹೋದವರು ಹುಡುಕ್ಯಾಡಿಕೊಂಡು ಬರುವಂಥ ಪರಿಸ್ಥಿತಿ ಆಗ್ತದೆ. ನೀವು ಯಾಕೆ ಬೆಳಗ್ಗೆ ಮತ್ತು ನಿಮಗೆ ಹಾಜರಾಗಬೇಕಲ್ಲ ನಾವು. ಅದಕ್ಕೆ ಶ್ರೇಷ್ಠ ಕನಿಷ್ಠ ಅಂತ ಯಾವ ಕೆಲಸ ಕಾರ್ಯದೊಳಗೂ ಇಲ್ಲ. ಕಲ್ಯಾಣದೊಳಗೆ ಬಸವಣ್ಣನವರು ಪ್ರಧಾನಮಂತ್ರಿ ಕಾಯಕ ಮಾಡ್ತಿದ್ರು. ಅದೇ ಕಲ್ಯಾಣದೊಳಗೆ ಒಬ್ಬರು ಬುಟ್ಟಿ ತಯಾರು ಮಾಡುವಂಥ ಕಾಯಕ ಮಾಡ್ತಿದ್ರು, ಒಬ್ಬರು ಹಗ್ಗ ಹೊಸೆಯುವಂಥ ಕಾಯಕ ಮಾಡ್ತಿದ್ರು, ಒಬ್ಬರು ದೋಣಿ ನಡೆಸುವಂಥ ಕಾಯಕ ಮಾಡ್ತಿದ್ರು, ಒಬ್ಬರು ಕಾಲೊಳಗಿನ ಪಾದರಕ್ಷೆಗಳನ್ನು ತಯಾರು ಮಾಡ್ತಿದ್ರು. ಆದರೆ ಹಿಂಗೆ ಹೇಳಿ ಕೊಟ್ಟಾರಲ್ಲ ಬಸವಣ್ಣನವರು ಜಗತ್ತಿಗೆ, ಸಮಗಾರ ಹರಳಯ್ಯನವರು ತಯಾರು ಮಾಡುವಂಥ ಪಾದರಕ್ಷೆಯ ಕಾಯಕಕ್ಕೂ ಪ್ರಧಾನಮಂತ್ರಿ ಆಗಿರತಕ್ಕಂಥ ನನ್ನ ಕಾಯಕಕ್ಕೂ ಯಾವುದೂ ವ್ಯತ್ಯಾಸ ಇಲ್ಲ. ಇಬ್ಬರು ಕಾಯಕವೂ ಅಷ್ಟೇ ಪರಮ ಶ್ರೇಷ್ಠ ಅಂತ ತಿಳ್ಕೊಂಡು ಬಸವಣ್ಣವರು ಹೇಳಿದಾರ. ಅದಕ್ಕೆ ನೀವು ಮನೆಯೊಳಗೆ ಅಡುಗೆ ಮಾಡ್ತೀರಿ ತಾಯಂದಿರು, ಇವರು ಹೊಲದಾಗ ದುಡಿತಾರ, ಇಲ್ಲ ಅವರು ಶ್ರೇಷ್ಠರಿ ಹೊಲದಾಗ ದುಡ್ದು ಬರ್ತಾರೆ, ನಾವು ಕನಿಷ್ಠ ಅಂತ ಅನ್ನಕ್ಕೆ ಬರ್ತದೇನು? ಅನ್ನಕ್ಕೆ ಬರೋದಿಲ್ಲ. ಅವರು ಎಷ್ಟೇ ಶ್ರೇಷ್ಠ ಇದ್ರೂ ಸಹಿತ ನಿಮ್ಮದು ಅಡುಗೆ ಮನೆ ಬಂದಾಯ್ತಂದ್ರೆ ಏನಾಗತ್ತೆ ಗತಿ? ಮತ್ತೆ ಮರಳಿ ಹೊಲಕ್ಕೆ ಹೋಗೋಕ್ಕಾಗೋದಿಲ್ಲ ಅವರಿಗೆ. ಅವರಿಗೆ ಶ್ರೇಷ್ಠ, ನಿಮಗೆ ಶ್ರೇಷ್ಠ. ಹೆಚ್ಚ ಕಡಿಮೆ ಅನ್ನುವಂಥದ್ದು ಕಾಯಕದೊಳಗೆ ಕೆಲಸ ಕಾರ್ಯದೊಳಗೆ ಇರೋದಿಲ್ಲ.
ಈಗ ಊರಾಗ ಒಬ್ಬ ಶ್ರೀಮಂತದನ, 100 ಎಕರೆ ಜಮೀನದ. ಅವನ ಜಮೀನದೊಳಗೆ 100 ಜನ ಆಳು ಮನುಷ್ಯರು ದುಡಿತಿರ್ತಾರೆ. ಇಲ್ಲ ನಾ ಮಾಲೀಕ ಅದೀನಿ ಶ್ರೇಷ್ಠ, ನೀವು ಆಳು ಮನುಷ್ಯರದಿರಿ ಕನಿಷ್ಠ ಅಂತ ಅನ್ನಕ್ಕೆ ಬರ್ತದನ? ಚಲೋ ಬೆಳೆ ಬಂದದ, ಮಳೆ ಸುರಿದದ, ಊರು ಜನಗಳೆಲ್ಲ ಒಕ್ಕಲತನದೊಳಗೆ ಮೈ ಮರ್ತಾರ, ಸುಗ್ಗಿ ಬಂದದ. ಆದ್ರೆ ಯಾರು ಶ್ರೀಮಂತರದಾರಲ್ಲ, ಇವನು ಹೊಲಕ್ಕೆ ಒಬ್ಬರು ಆಳು ಮನುಷ್ಯರು ಹೋಗದಿದ್ರಂದ್ರೆ ಗತಿ ಏನಾದೀತು? ಹಿಂಗೆ ನಡೀತದೇನು? ಇಲ್ಲಪ್ಪ, ನೀ ಭಾಳ ಶ್ರೇಷ್ಠ ಅಂತ ಹೇಳಿದಿ ಸಾವುಕಾರ, ನಾವು ಕನಿಷ್ಠ ಅಂತ ಹೇಳಿರಿ ಆಳು ಮನುಷ್ಯರು ಕೂಲಿ ನಾಲಿ ಮಾಡೋರು, ಅದಕ್ಕೆ ನೀ ಶ್ರೇಷ್ಠ ಆಗಿದೆಲ್ಲ, ನಿನ್ನ ಹೊಲದಾಗ ನೀನ ಒಕ್ಕಲತನ ಮಾಡಂದ್ರೆ ಒಬ್ಬರ ಮಾಡ್ತಾರೆ? ಕೈಗೆ ಬಂದು ತುತ್ತು ಬಾಯಿಗೆ ಬರೋದಿಲ್ಲ ಬೆಳೆ. 100 ಜನ ದುಡಿತಾರಂತ ತಿಳ್ಕೊಂಡು ಸಿರಿವಂತ, ಇರದಿದ್ರೆ ಅವ ಯಾವ ಸಿರಿವಂತ? ಅದಕ್ಕೆ ಅವನಿಗೆಷ್ಟು ಗೌರವದ ಹೊಲದಾಗ ದುಡಿಯುವಂಥ ಕೂಲಿ ನಾಲಿ ಮಾಡೋರು ಇವನು ಅಷ್ಟೇ ಗೌರವದ. ಅದಕ್ಕೆ ಹೆಚ್ಚ ಕಡಿಮೆ ಅಂತಿಲ್ಲ. ಆದರೆ ಕೆಲವರು ಒಂದೊಂದು ಶ್ರೇಷ್ಠ ಒಂದೊಂದು ಕನಿಷ್ಠ ಅಂತ ತಲೆಯಾಗ ತುಂಬಿಕೊಂಡಿವಿ. ನಾವು ಹೇಗೆ ತುಂಬಿಕೊಂಡಿವಿ ಗೊತ್ತದಾನ? ಬಲಗೈ ಶ್ರೇಷ್ಠ, ಎಡಗೈ ಅದ ಇಲ್ಲ. ಯಾರಾದರೂ ಒಂದಿಷ್ಟು ಹಣ ಕೊಡುವಾಗ, ದುಡ್ಡು ಕೊಡುವಾಗ ಏನಂತೀವಿ? ಎಡಗೈಲಿ ಕೊಡಕ್ಕೆ ಹೋದಾಗ ಏನಂತೀವಿ? ಎಡಗೈಲಿ ಕೊಡಬೇಡ, ಒಂದಿಷ್ಟು ಬಲಗೈಯಿಂದ ಕೊಡು ಅಂತೀವಿಲ್ಲ. ಹಾಗಾದ್ರೆ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಆಗಿತ್ತು ಅಂದ್ರೆ ಒಂದು ದಿವಸ ಎಡಗೈ ಬಳಸಂಗಿಲ್ಲ. ಅದನ್ನು ಹಿಂದೆ ಕಟ್ಕೊಂಡ್ಬಿಡೋದು ಎಡಗೈನ. ಮುಂಜಾನೆ ಕೆಲಸ ಶುರು ಆಗೋದ ಎಡಗೈಯಿಂದ. ಅದಕ್ಕೆ ಬಸವಣ್ಣವರು ಎಡಗೈಯಾಗ ಲಿಂಗ ಕೊಟ್ಟರ ಹೊರತು ಬಲಗೈಯಾಗ ಕೊಟ್ಟಿಲ್ಲ. ನಾವೇನು ಮಾಡಿವಿ? ಬಲಗೈ ಅಟ್ಟ ಶ್ರೇಷ್ಠ, ಎಡಗೈ ಕನಿಷ್ಠ. ಒಂದು ದಿವಸ ನೋಡ್ರಿ, ಪ್ರಯತ್ನ ಮಾಡಿರಿ, ನಾಳೆ ಹಿಡಿದು ಎಡಗೈ ಬಳಸಕ್ಕೆ ಹೋಗಬೇಡ್ರಿ. ಹಿಂದೊಂದು ದಾರ ತೊಗೊಂಡು ಕಟ್ಕೊಂಡು ಬಿಡ್ರಿ. ಮುಂಜಾನೆ ಎದ್ದು ಕೂಡಲೇ ಶುರುವಾಗೋದ ಯಾವುದು? ಎಡಗೈ. ಇದು ತಿಳಿತದಲ್ಲ, ಭಾಳ ಸೂಕ್ಷ್ಮದ ಇದು. ಅದಕ್ಕೆ ಅದು ಕನಿಷ್ಠ ಅಂತ ಅನ್ನಕ್ಕೆ ಬರ್ತದೇನು? ಇದ ಶ್ರೇಷ್ಠ ಅಂತ ಅನ್ನಕ್ಕೆ ಬರೋದಿಲ್ಲ. ಇದ್ರ ಕೆಲಸ ಇದು ಮಾಡ್ತದ, ಇದ್ರ ಕೆಲಸ ಇದು ಮಾಡ್ತದೆ. ಇದು ಕೈಗಳ ಕೆಲಸ. ಇದ್ರೊಳಗೂ ವ್ಯತ್ಯಾಸ ಮಾಡ್ತಾನೆ ಮನುಷ್ಯ. ಆ ಬಳಿಕ ಕಣ್ಣು ಹಂಗೆ ಮಾಡ್ಕೊಂಡು ಕೂತೀವಿ. ಬಲಗಣ್ಣು ಹಾರಿದ್ರೆ ಚಲೋ ಅಂತ, ಎಡಗಣ್ಣು ಹಾರಿದ್ರೆ ಕೆಡಕಂತ. ಬಲಗಣ್ಣು ಹಾರೋದು ಇರುವಲ್ದ್ಯಾಕ, ಎಡಗಣ್ಣು ಹಾರೋದು ಇರುವಲ್ದ್ಯಾಕ? ಇವನ ಒಂದು ದಿವಸ ಹಾರಿ ಹೋಗವದಾನ. ಆದರೂ ಇಟ್ಟು ಎಡ ಬಲ, ಹೆಚ್ಚು ಕಡಿಮೆ, ಶ್ರೇಷ್ಠ ಕನಿಷ್ಠ ಅಂತ ಮಾಡಿಕೊಂಡು ಕೂತಾನ. ಇದನ್ನು ಬಿಡ್ರಿ, ಕಾಲಾಗೂ ಸಹಿತ ಅದನ್ನು ಮಾಡಿಟ್ಟಿವಿ. ಹೊಸದಾಗಿ ಲಗ್ನ ಆಗಿ ಒಬ್ಬ ಹೆಣ್ಮಗಳು ಬಂದಳಂದ್ರೆ ಒಂದು 10-20 ಮಂದಿ ಅಲ್ಲಿ ನಿಂತಿರ್ತಾರೆ. ಎದಕ್ಕೆ ಹೇಳಾಕ? ಏನು ಹೇಳಾಕ? ಬಲಗಾಲ ಎಟ್ಟು ಬಾ, ಬಲಗಾಲ ಎಟ್ಟು ಬಾ. ಅದು ಪಾಪ ತವ್ರ ಮನೆ ವೈಭೋಗವನ್ನು ಬಿಟ್ಟು, ತಂದೆ ತಾಯಿ ಬಿಟ್ಟು, ಅಣ್ಣ ತಮ್ಮಂದಿರನ್ನ ಬಿಟ್ಟು, ಎಲ್ಲ ಬಿಟ್ಟು ಕಣ್ಣಾಗ ನೀರು ಸುರಿಸ್ಕೋತ ಬಂದಿರ್ತಾಳೆ. ಆಕೆ ಸಂಕಟನ ಆಕೆಗಿರ್ತದ. ಇವರು ಎಡಗಾಲು ಬಲಗಾಲು ಎಡಗಾಲು ಬಲಗಾಲು ಅನ್ನೋದು ಕನ್ಫ್ಯೂಸ್ ಆಗಿ ಎಡಗಾಲು ಇಟ್ಟ ಬಂದುಬಿಡ್ತಾಳೆ. ಅವಸರಲ್ಲೇ ಬಿಡ್ತಾಳೆ. ಆವಾಗ ಮತ್ತೆ ತಪ್ಪಿಸಿದವ್ರ ನೀವು ಬಿಡ್ತೀರಿನ. ನಾವು ಎಷ್ಟು ಹೇಳಿದ್ವಿ ಬಲಗಾಲಿಡು ಬಲಗಾಲಿಡು ಅಂದ್ವಿ, ಎಡಗಾಲಿಟ್ಟು ಬಂದ್ಲು. ಇವ್ರ ಮನೆ ಮುಂದೆ ಹೆಂಗಾಗ್ತದೋ ಏನೋ, ಮತ್ತು ಅದನ್ನು ತುಂಬೋರು ನೀವು. ಯಾವ ಕಾಲ ಶ್ರೇಷ್ಠ, ಯಾವ ಕಾಲ ಕನಿಷ್ಠ? ಎರಡೂ ಅಷ್ಟೇ. ಈಗ ಬಲಗಾಲ ಮುಂದೆ ಇಡಬೇಕಾಗಿತ್ತಂದ್ರೆ ಹಿಂದೆ ಆಸರೆ ಯಾವುದು? ಎಡಗಾಲು. ಎಡಗಾಲು ಹಿಂದಿದ್ದಾಗನ ಬಲಗಾಲ ಮುಂದೆ ಹೋಗುತ್ತೆ. ಅದು ಎಡಗಾಲನು ನೀವು ಒಬ್ಬನ ಮುಂದೆ ಹೋಗವ, ನಾನು ನೀನು ಕೂಡ ಬರ್ತೀನಿ ಅಂದ್ರೆ ಏನು ಜಿಕ್ಕೊಂತ ಹೋಗೋದೈತೆ? ಈ ಕಪ್ಪಿ ಜಿಗಿತವಲ್ಲ, ಹಂಗೆ ಜಿಗ್ಯಾಕೆ ಬರ್ತದನ? ಹಂಗಾಗೋದಿಲ್ಲ. ಎರಡೂ ಶ್ರೇಷ್ಠ. ಎರಡು ಕಣ್ಣೂ ಶ್ರೇಷ್ಠ, ಕೈಗಳೂ ಶ್ರೇಷ್ಠ, ಕಾಲೂ ಶ್ರೇಷ್ಠ. ಎಲ್ಲ ಅವಯವಗಳು ಅದರದೇ ಆಗಿರತಕ್ಕಂಥ ಅವಶ್ಯಕತೆ ಅದ. ಅದರ ಮ್ಯಾಲ ಅವು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾವು. ನಾವು ಹೆಚ್ಚ ಕಡಿಮೆ ಅಂತ ಭಾವಿಸಬಾರದು.
ಅದಕ್ಕೆ ಅವ್ರಂತಾರ ಶರಣರು, ಕೆಲಸ ಮಾಡು, ದೊಡ್ಡದು ಸಣ್ಣದು ಹೆಚ್ಚ ಕಡಿಮೆ ಅಂತ ಭಿನ್ನ ಭೇದ ಭಾವ ಮಾಡಕ್ಕೆ ಹೋಗಬೇಡ. ಈಗ ಶಾಲೆಯೊಳಗೆ ಶಿಕ್ಷಕರು ಪಾಠ ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳು ಕಲಿತಿರ್ತಾರೆ. ಯಾರು ಹೆಚ್ಚು ಯಾರು ಕಡಿಮೆ ಅಂದ್ರೆ ಏನು ಹೇಳೋದದ? ಶಿಕ್ಷಕರು ಶ್ರೇಷ್ಠ ಅನ್ನಕ್ಕೆ ಬರ್ತದೇನು? ಹುಡುಗರಿದ್ರೆ ಶಿಕ್ಷಕರು. ಈಗ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾವಂತ ಪಾಠ ನಡೀತದ. ಎಲ್ಲರೂ ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸೋದು ಬಿಡ್ರಿ, ಶಿಕ್ಷಕರು ಯಾರಿಗೆ ಹೇಳೋರು ಪಾಠ? ಅವ್ರು ಗಾಡಿಗೆ ಹೇಳೋದ? ಯಾರಿಗೆ ಹೇಳಕ್ಕೆ ಬರ್ತದ? ಅದಕ್ಕೆ ಅವರು ಶ್ರೇಷ್ಠ, ಇವರು ಶ್ರೇಷ್ಠ, ಎಲ್ಲರೂ ಶ್ರೇಷ್ಠ. ಅದಕ್ಕೆ ಹೊಲದಾಗ ದುಡಿಯುವಂಥ ರೈತ ಕನಿಷ್ಠ, ನೌಕರಿ ತೊಗೊಂಡು ಲಕ್ಷ ಲಕ್ಷ ಪಗಾರ ತಗೊಳ್ಳೋರು ಶ್ರೇಷ್ಠ ಅನ್ನುವಂಥದ್ದು ತಲೆಯಾಗದ ಅಲ್ಲ. ಅದನ್ನು ತೆಗೆದು ಹಾಕಬೇಕು. ಅವರು ರೈತರು ಮಣ್ಣಿನೊಳಗೆ ಮಣ್ಣಾಗಿ ದುಡಿತಾರಂತ ತಿಳ್ಕೊಂಡು ನೌಕರಿದವರು ಹೊಟ್ಟಿಗೆ ಅನ್ನ ಕಾಣ್ತಾರ ಹೊರತು ಅವರ ಕೈ ಕಟ್ಟಿ ಕೂತರು ಅಂದ್ರೆ ಏನು 1,00,000 ರೂಪಾಯಿ ತಿನ್ನಕ್ಕೆ ಬರ್ತದನ? ಒಬ್ಬನರ ಜಗತ್ತಿನೊಳಗೆ ಹಸಿವಾದಾಗ ಒಂದು 500 ರೂಪಾಯಿ ನೋಟು ತಿಂದಾನನು? ಒಬ್ಬನರ ತಿಂದಾನೇನು? ತಿಂದಿಲ್ಲ. ತಿನ್ನಕ್ಕೆ ಬರೋದಿಲ್ಲ. ಬದುಕಬೇಕಾಗಿತ್ತಂದ್ರೆ ಅನ್ನನ ಉಣ್ಬೇಕು. 100 ವರ್ಷ ಜೀವಿಸಬೇಕಾಗಿತ್ತು ಅಂದ್ರೆ ನೀರ ಕುಡಿಬೇಕು. ಬಂಗಾರದ ಮ್ಯಾಲ ಭಾಳ ಮೋಹದ ಅಂತ ತಿಳ್ಕೊಂಡು ಬಂಗಾರ ಕರಗಿಸಿ ನೀರು ಮಾಡಿ ಕುಡಿಯಕ್ಕೆ ಬರ್ತದೇನು? ಇಲ್ಲ, ನಾವು ಅನ್ನ ಉಣ್ಣೋದಿಲ್ಲ, ಲಕ್ಷ ಲಕ್ಷ ರೂಪಾಯಿ ಬರ್ತದ, ನಮಗ್ಯಾಕೆ ಅನ್ನ ಅಂತ ತಿಳ್ಕೊಂಡು 1,00,000 ರೂಪಾಯಿ ನೋಟು ತಿನ್ನಕ್ಕೆ ಬರ್ತದೇನು? ಬರೋದಿಲ್ಲ. ಅದಕ್ಕೆ ಇದನ್ನು ತಿಳ್ಕೊಂಡು ಒಂದಿಷ್ಟು ಬದುಕೋದದ ಜಗತ್ತಿನೊಳಗೆ ಜನಗಳು. ಅದಕ್ಕೆ ಅವ್ರು ಅಂತಾರೆ, ಹೆಚ್ಚು ಕಡಿಮೆ ಯಾವ ಕಾಯಕದೊಳಗೂ ಇಲ್ಲ, ಯಾವ ಕೆಲಸ ಕಾರ್ಯದೊಳಗೂ ಇಲ್ಲ, ಎಲ್ಲವೂ ಪರಮ ಪವಿತ್ರ, ಪರಮ ಶ್ರೇಷ್ಠ. ಅವುಗಳು ದೇವ ನಮಗೆ ಕೊಟ್ಟ ಕಾರ್ಯ ಅಂತ ತಿಳ್ಕೊಂಡು ದೇವ ಪೂಜೆ ಅಂತ ಮಾಡಬೇಕೇ ವಿನಃ ಹೆಚ್ಚು ಕಡಿಮೆ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಮಾಡಕ್ಕೆ ಹೋಗಬಾರ್ದು. ಇದನ್ನು ಆ ಹೆಣ್ಣು ಮಗಳು ಬರೀತಾಳ ವಚನದೊಳಗೆ. ಮೊದಲ ಶ್ರಮಪಟ್ಟು ಬೆವರು ಹನಿ ಸುರಿಸಿ ದುಡಿ, ಆ ಬಳಿಕ ನೀನು ದುಡಿಯುವ ದುಡಿಮೆ ಹೆಚ್ಚು ಕಡಿಮೆ ಅನ್ನುವಂಥ ಭಾವ ಇರಬಾರದು. ಇನ್ನೊಂದು ಚಲೋ ಮಾತು ಹೇಳ್ತಾಳ, ನೀನು ಮಾಡುವಂಥ ಕೆಲಸ ಕಾರ್ಯ ಯಾವುದೇ ಇರುವಲ್ದ್ಯಾಕ ಅದರೊಳಗೆ ಸತ್ಯ ಶುದ್ಧ ಭಾವ ಇರಬೇಕು, ಪ್ರಾಮಾಣಿಕತನದಿಂದ ಕೆಲಸ ಮಾಡಬೇಕು. ಈಗ ಪ್ರವಚನ ಹೇಳೋದೊಂದು ನಮ್ಮದು ಕೆಲಸ. ಇದನ್ನು ನಾವು ಪ್ರಾಮಾಣಿಕತನದಿಂದ ಮಾಡಿದೇವಿ ಅಂದ್ರೆ ನಮಗೊಂದಿಷ್ಟು ಬೆಲೆ ಬರುತ್ತದೆ, ಗೌರವ ಸಿಗುತ್ತದೆ. ಅದ್ಯಾಕಾದಿತ್ತು? ಈಗ ನಾ ಯಾವಾಗ ಬಂದರೂ ನಡೀತದೆ, 6ಕ್ಕೆ ಅಂತ ಹೇಳಿ 7ಕ್ಕೆ ಬಂದರೂ ನಡೀತದೆ, 7ಕ್ಕೆ ಅಂತ ಹೇಳಿ 8ಕ್ಕೆ ಬಂದರೂ ನಡೀತದೆ ಅಂತ ವ್ಯತ್ಯಾಸ ಆಯಿತು. ಅದು ಪ್ರಾಮಾಣಿಕತನ ಅಲ್ಲ, ಅದು ಅಪ್ರಾಮಾಣಿಕತನ ಆಗ್ತದೆ. ಮತ್ತು ಏನು ಹೇಳಬೇಕು ತತ್ವ ಅದನ್ನು ಹೇಳಿದ್ರನ ಪ್ರಾಮಾಣಿಕತನ. ಚಲೋ ಚಲೋ ನಗುವಂಥ ಹಾಸ್ಯ ಕಥೆಗಳನ್ನು ಹೇಳಿ ಒಂದಿಷ್ಟು ತತ್ವ ಹಿಂದುಳಿಸಿ ಹೇಳಿದ್ದೇವೆ ಅಂದ್ರೆ ಅದು ಅಪ್ರಾಮಾಣಿಕತನ. ಎಲ್ಲರೂ ಕೆಲವರು ಮಾಡ್ತಿರ್ತಾರೆ. ಪ್ರವಚನ ಅಂದ್ರೇನು? ನಗಿಸೋದು. ಒಂದು ವಚನ ಇರೋದಿಲ್ಲ, ಒಂದು ಶ್ಲೋಕ ಇರೋದಿಲ್ಲ. ಒಂದು 25-30 ಸಾವಿರ ಕೊಡ್ರಿ, ಗಂಗಾವತಿ ಪ್ರಾಣೇಶ್ ಬರ್ತಾನೆ ನಗಸಕ್ಕೆ. ಏನು ಕೇಳಿದಂಗಾಯ್ತು, ಏನು ತಿಳ್ಕೊಂಡಂಗಾಯ್ತು. ಪ್ರವಚನ ಅಂದ್ರೆ ಬದುಕೋದನ್ನು ಕಲಿಸ್ಬೇಕು, ಕೆಟ್ಟ ಮನುಷ್ಯ ಒಳ್ಳೆ ದಾರಿ ಹಿಡಿದಿರ್ಬೇಕು. ಅಂಥ ಮಾತುಗಳನ್ನು ಹೇಳಿದ್ರೆ ಪ್ರಾಮಾಣಿಕತನ. ಬದಲಾಕೋತ ಹೋಗ್ಬೇಕು. ವರ್ಷ ವರ್ಷ ಪ್ರವಚನ ಕೇಳ್ತಿರಲ್ಲ, ಮನುಷ್ಯನ ಮನಸ್ಸು ಬದಲಾಕೋತ ಹೋಗ್ಬೇಕು. ಊರಾಗ ಒಬ್ಬರು ಕುಡಿತಿದ್ರ ಅಂದ್ರೆ ಕುಡಿಯೋ ಮನುಷ್ಯ ಕುಡಿಯೋದನ್ನು ಬಿಡಬೇಕು, ಸೇದೋ ಮನುಷ್ಯ ಸೇದೋದನ್ನು ಬಿಡಬೇಕು. ಅಥವಾ ಮಡದಿ ಮಕ್ಕಳಿಗೆ ಕುಡಿದು ಬಂದು ಹೊಡಿತಿದ್ದ ಅಂದ್ರೆ ಅದು ಬಿಡಬೇಕು, ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಬಿಡಬೇಕು. ಎಲ್ಲ ಮಾನವೀಯ ಮೌಲ್ಯಗಳನ್ನು ತಿಳ್ಕೊಂಡು ಯಾರು ಬದಲಾಗಿ ಬದುಕ್ತಾರ ಅಂಥ ಮಾತುಗಳಾಡಿದ್ರೆ ಅದು ಪ್ರಾಮಾಣಿಕತನ. ಮತ್ತು ಮಸ್ತಾಗಿ ನಗಿಸಿ ಉಣಿಸಿ ತಿನಿಸಿ ಹೋದ ಅಂದ್ರೆ ಅಪ್ರಾಮಾಣಿಕತನ. ನಮ್ಮೊಳಗೂ ಇಟ್ಟದ, ನಮ್ಮದ ಇಟ್ಟದ ಕತೆ ಅಂದ್ರೆ ನಿಮ್ಮದು ಎಟ್ಟಿರಬೇಡ, ಸ್ವಾಮಿಗಳದ ಇಟ್ಟದ ಅಂದ್ರೆ ನಿಮ್ಮದು ಎಟ್ಟಿರಬೇಡ ಕತೆ. ಅದಕ್ಕೆ
ಕೆಲಸ ಯಾವುದ್ಯಾಕಿರುವಲ್ದ್ಯಾಕ ಪರಿಶುದ್ಧ ಭಾವದಿಂದ ಮಾಡಬೇಕು, ಪ್ರಾಮಾಣಿಕತನದಿಂದ ಮಾಡಬೇಕು. ಬಸವಣ್ಣನವರು ಮಾಡಿದರು. ಬೆಜ್ಜಳ ರಾಜನ ಅರಮನೆಯೊಳಗೆ ಕರ್ಣಿಕ ವೃತ್ತಿ ಮಾಡ್ತಿದ್ರು. ಕರ್ಣಿಕ ಅಂದ್ರೆ ಅರಮನೆಯೊಳಗೆ ಲೆಕ್ಕ ಪತ್ರ ಬರಿತಿದ್ರು. ಒಂದು ದಿವಸ ತಮ್ಮ ಮನೆಯೊಳಗೆ ಲೆಕ್ಕ ಬರ್ಕೋತ ಕೂತಿದ್ರು. ಒಂದು ದೀಪ ಹೊತ್ತಿಸಿ ದೀಪದ ಬೆಳಕಿನೊಳಗೆ ಬಸವಣ್ಣವರು ಲೆಕ್ಕ ಬರೀತಿದ್ರು. ಬಸವಣ್ಣನವರಿಗೆ ಒಬ್ಬ ಶರಣರು ಭೇಟಿ ಆಗಾಕಂತ ಬಂದರು. ದೂರದಿಂದ ಬರುವಾಗ ಬಸವಣ್ಣವರು ದೀಪದ ಬೆಳಕಿನೊಳಗೆ ಲೆಕ್ಕ ಬರೆಯೋದನ್ನು ಆ ಶರಣರು ನೋಡಿ ಅಲ್ಲೇ ನಿಂತರು. ಯಾಕ? ಏನೋ ಕಾರ್ಯದೊಳಗೆ ತೊಡಗ್ಯಾರ, ಕಾಯಕದೊಳಗೆ ತೊಡಗ್ಯಾರ ಬಸವಣ್ಣವರು. ಈ ಸಮಯದೊಳಗೆ ನಾ ಹೋದೆ ಅಂದ್ರೆ ವ್ಯತ್ಯಾಸ ಆದೀತು ಅಂತ ತಿಳ್ಕೊಂಡು ದೂರದಿಂದ ನಿಂತು ನೋಡಿದರು. ಆ ಬಳಿಕ ಲೆಕ್ಕ ಮುಗಿದ ಬಳಿಕ ಹೋದ್ರಾತಂತ ತಿಳ್ಕೊಂಡು ಮರಿಯೊಳಗೆ ಅಲ್ಲೇ ನಿಂತಿದ್ರು. ಆವಾಗ ಬಸವಣ್ಣವರು ಲೆಕ್ಕ ಬರೀತಿದ್ರಲ್ಲ, ಒಂದು ದೀಪದ ಬೆಳಕಿನೊಳಗೆ ಆ ಲೆಕ್ಕ ಮುಗಿತು. ಮುಗಿದ ಬಳಿಕ ಆ ದೀಪ ಆರಿಸಿ ಆ ಲೆಕ್ಕದ ಪುಸ್ತಕ ಮುಚ್ಚಿಟ್ಟು ಮತ್ತೊಂದು ಹೊಸ ದೀಪ ಹೊತ್ತಿಸಿ ಮತ್ತೊಂದು ಹೊಸ ಪುಸ್ತಕ ತಗೊಂಡು ಮತ್ತೆ ಲೆಕ್ಕ ಬರೆಯೋಕೆ ಶುರು ಮಾಡಿದರು. ಇದನ್ನು ಆ ಶರಣರು ನೋಡಿದರು. ನಾ ಮೊದಲು ಬಂದಾಗ ಒಂದು ಪುಸ್ತಕ ತಗೊಂಡು ಒಂದು ದೀಪದ ಬೆಳಕಿನೊಳಗೆ ಲೆಕ್ಕ ಬರೀತಿದ್ರು. ಈಗ ಆ ದೀಪ ಆರಿಸಿದ್ರು, ನಂದಿಸಿದ್ರು, ಆ ಲೆಕ್ಕದ ಪುಸ್ತಕ ಮುಚ್ಚಿಟ್ಟು ಮತ್ತೊಂದು ಪುಸ್ತಕ ತಗೊಂಡು ಮತ್ತೊಂದು ದೀಪ ಹೊತ್ತಿಸಿ ಲೆಕ್ಕ ಬರೆಯಕತ್ತಾರಲ್ಲ. ಎರಡು ಲೆಕ್ಕದ ಪುಸ್ತಕ, ಎರಡು ದೀಪ ಯಾಕೆ ಹೊತ್ತಿಸಿದ್ರು? ಒಂದೇ ದೀಪದ ಬೆಳಕಿನೊಳಗೆ ಎರಡೂ ಲೆಕ್ಕ ಮಾಡಕ್ಕೆ ಬರ್ತಿತ್ತಲ್ಲ, ಯಾಕೆ ಹಿಂಗೆ ಮಾಡಕತ್ತಾರ ಬಸವಣ್ಣವ್ರು ಅಂತ ದೂರದಿಂದ ಅವರು ಆಲೋಚನೆ ಮಾಡ್ತಿದ್ರು. ಇದನ್ನು ಪ್ರಶ್ನೆ ಕೇಳಿ ಉತ್ತರ ಪಡಿಬೇಕನ್ನುವಂಥ ಭಾವವನ್ನು ಹೊಂದಿದ್ರು. ಆವಾಗ ಎರಡೂ ಲೆಕ್ಕ ಬರೆದು ಮುಗಿಸಿ ಎರಡೂ ದೀಪವನ್ನು ನಂದಿಸಿ ಹೇಗೆ ಕೂತಿದ್ರು. ಅಷ್ಟೊತ್ತಿಗೆ ಶರಣರು ಹೋಗಿ ಶರಣು ಶರಣಾರ್ಥಿ ಅಂತ ಹೇಳಿದರು. ತಮಗೂ ಶರಣು ಶರಣಾರ್ಥಿ ಅಂತ ಬಸವಣ್ಣವ್ರು ಹೇಳಿದರು. ಇಲ್ಲ, ಕಾರಣಾಂತರದಿಂದ ನಿಮಗೆ ಭೇಟಿ ಆಗಬೇಕಂತ ಬಂದಿದ್ದೆ. ಅದಕ್ಕಿಂತ ಪೂರ್ವದೊಳಗೆ ನನ್ನ ತಲೆಯೊಳಗೆ ಒಂದು ವಿಚಾರ ಮುಡ್ಯದ. ನೀವು ಈಗ ಬಂದಾರಂತ ತಿಳ್ಕೊಂಡಿರಬಹುದು. ನಾ ಬಂದು ಬಹಳ ಹೊತ್ತಾಯಿತು. ನಾ ಮೊದಲು ಬಂದಾಗ ನೀವು ಒಂದು ದೀಪದ ಬೆಳಕಿನೊಳಗೆ ಒಂದು ಲೆಕ್ಕ ಬರೀತಿದ್ರಿ. ನಿಮ್ಮ ಲೆಕ್ಕದ ಮುಗಿದ ಬಳಿಕ ಆ ಪುಸ್ತಕ ಮುಚ್ಚಿಟ್ಟು ದೀಪ ನಂದಿಸಿ ಮತ್ತೊಂದು ದೀಪ ಹೊತ್ತಿಸಿ ಮತ್ತೊಂದು ಪುಸ್ತಕದೊಳಗೆ ಲೆಕ್ಕ ಬರೆದು ಆ ದೀಪನೂ ನಂದಿಸಿದ್ರಿ, ಈ ಪುಸ್ತಕನ ಮುಚ್ಚಿಟ್ರಲ್ಲ. ಎರಡು ದೀಪದೊಳಗೆ ಎರಡು ಪುಸ್ತಕದ ಲೆಕ್ಕ ಮಾಡಿದ್ರಲ್ಲ, ಮತ್ತು ಒಂದೇ ದೀಪದ ಬೆಳಕಿನೊಳಗೆ ಎರಡೂ ಲೆಕ್ಕ ಮಾಡಕ್ಕೆ ಬರ್ತಿತ್ತಲ್ಲ, ಹಿಂಗ್ಯಾಕೆ ಮಾಡಿದ್ರಿ ಅಂತ ಆ ಶರಣರು ಬಸವಣ್ಣನವರಿಗೆ ಕೇಳಿದರು. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಭಾಳ ಬೆಲೆ ಬಾಳುವಂಥ ಮಾತು, ಅಪರೂಪದ ಮಾತು. ಬಸವಣ್ಣನವರು ಯಾಕೆ ಜಗದ ಜ್ಯೋತಿ ಆದರು, ಭಕ್ತಿಯ ಭಾಂಡಾರಿ ಆದರು, ವಿಶ್ವಗುರು ಯಾಕಾದ್ರು ಅನ್ನೋದಕ್ಕೆ ಹಿಂಗೆ ಬದುಕಿದ್ರು. ಅವರು ಹೇಗೆ ಬದುಕಿದ್ರು ಗೊತ್ತದನು? ಅವರು ಹೇಳ್ತಾರ ನೋಡು, ಮೊದಲ ಒಂದು ದೀಪದ ಬೆಳಕಿನೊಳಗೆ ಲೆಕ್ಕ ಬರಿತಿದ್ಯಲ್ಲ, ಅದು ಬೆಜ್ಜಳ ಮಹಾರಾಜನ ದೀಪದು. ಬೆಜ್ಜಳ ರಾಜನ ಅರಮನೆಗೆ ಸಂಬಂಧಪಟ್ಟ ಲೆಕ್ಕಿತ್ತು. ಆ ರಾಜನ ಲೆಕ್ಕ ಮಾಡುವಾಗ ರಾಜನ ದೀಪದ ಎಣ್ಣೆ ಉರಿಸಿದ್ಯಾ, ರಾಜನ ಲೆಕ್ಕ ಮುಗೀತು, ಅವನ ದೀಪ ಆರಿಸಿದ್ಯಾ. ಆ ಬಳಿಕ ಮತ್ತೊಂದು ದೀಪ ಹೊತ್ತಿಸಿ ಮತ್ತೊಂದು ಲೆಕ್ಕ ಬರಿತಿದ್ನಲ್ಲ, ಅದು ನಾನು ಶ್ರಮ ಪಟ್ಟು ದುಡಿದ ಎಣ್ಣೆ ದೀಪದೊಳಗೆ ನನ್ನ ಸಂಸಾರದ ಲೆಕ್ಕ ಮಾಡಿದ್ಯಾ, ರಾಜನ ಎಣ್ಣೆಯೊಳಗೆ ರಾಜನ ಲೆಕ್ಕ ಮಾಡಿದ್ಯಾ, ನಾನು ದುಡಿದ ಎಣ್ಣೆ ದೀಪದೊಳಗೆ ನನ್ನ ಲೆಕ್ಕ ಮಾಡಿದ್ಯಾ, ಅವ್ರ ಲೆಕ್ಕದೊಳಗೆ ನನ್ನ ಲೆಕ್ಕ ಹೆಂಗೆ ಮಾಡಕ್ಕೆ ಬರ್ತದೆ ಹೇಳು ಅಂದ. ಇನ್ನೊಬ್ಬರು ಸಂಪತ್ತಿನೊಳಗೆ ನನ್ನ ಸಂಸಾರದ ಲೆಕ್ಕ ಬರೆಯಕ್ಕೆ ಬರ್ತದೇನು? ಅದು ಸುಳ್ಳು ಅನ್ನಿಸ್ತದ, ಅಪ್ರಾಮಾಣಿಕತನ ಆಗ್ತದ. ಅದಕ್ಕೆ ಹಂಗೆ ಬರೋದಿಲ್ಲ. ನನ್ನ ಶ್ರಮದ ದೀಪದೊಳಗೆ ನನ್ನ ಬೆಳಕ, ಮಹಾರಾಜನ ಶ್ರಮದ ದೀಪದೊಳಗೆ ಮಹಾರಾಜನ ಬೆಳಕ, ಅವ್ರ ಬೆಳಕಿನೊಳಗೆ ಅವ್ರ ಲೆಕ್ಕ, ನಮ್ಮ ಬೆಳಕಿನೊಳಗೆ ನಮ್ಮ ಲೆಕ್ಕ. ಎಷ್ಟು ಪರಿಶುದ್ಧ ಅಲ್ಲಿ ಅವ್ರ ಕಾಯಕ.
ಅದ ಮಹಾರಾಜ ನಮ್ಮ ಕೈಯಾಗ ದೀಪ ಕೊಟ್ಟಿದ್ದಂದ್ರೆ ಎಣ್ಣಿಗತಿ ಏನಕ್ಕಿತ್ತು? ಎಣ್ಣಿಗತಿ ಮಹಾರಾಜನ ಲೆಕ್ಕ ಮಾಡೋ ಮಂದಿ ಅಲ್ಲ ನಾವು. ನಮ್ಮ ಲೆಕ್ಕ ಮಾಡ್ಕೊಂಡು ಬೆಳ ತನಕ ನಮ್ಮ ಸಂಬಂಧಿಕರು ಅವರು ಯಾಕೆ ದೀಪನೂ ರಾಜಂದು ಎಣ್ಣಿನ ರಾಜಂದು ನಮ್ಮದಲ್ಲ. ನಮಗೆಲ್ಲ ಹಿಂಗಾಗ್ಯಾವ ಲೆಕ್ಕ. ಅದಕ್ಕೆ ನಮ್ಮ ಬದುಕಿನ ಲೆಕ್ಕನ ತಪ್ಪ್ಯದ. ಆದ್ರೆ ಸಂತರದು, ಶರಣರದು, ಮಹಾತ್ಮರದು, ಮಹಾನುಭಾವಿಗಳದು ಲೆಕ್ಕ ತಪ್ಪಿ ಬದುಕಿದವರಲ್ಲವರು. ಧರ್ಮದ ಮಾರ್ಗದೊಳಗೆ, ನೀತಿಯ ಪಥದೊಳಗೆ ಪ್ರಾಮಾಣಿಕತನದಿಂದ ಈ ಜಗತ್ತಿನೊಳಗೆ ಬಾಳಿ ಬದುಕಿದ್ರು. ಹಾಗೆ ಯಾವುದೇ ಕೆಲಸ ಕಾರ್ಯ ಆಗವಲ್ದ್ಯಾಕ ಅದರೊಳಗೆ ಭಾವ ಪರಿಶುದ್ಧತೆ ಇರಬೇಕು, ಪ್ರಾಮಾಣಿಕತನ ಅನ್ನುವಂಥದ್ದು ಇರಬೇಕು. ಅದರೊಳಗೆ ಒಂದಿಷ್ಟು ಮೋಸ ವಂಚನೆ ಅನ್ನೋದು ಇರಬಾರದು. ಈಗ ನಿಮ್ಮನ್ನು ಕಸ ತೆಗಿಯಕ್ಕಂತ ಕರ್ಕೊಂಡು ಹೋಗಿರ್ತಾರೆ ಇನ್ನೊಬ್ಬರು ಹೊಲಕ್ಕೆ. ಹೋಗ್ತಿರೋ ಏನಿಲ್ಲೋ? ಹೋಗ್ತಿರ್ತಾರೆ. ಹಳ್ಳಿಯೊಳಗೆ ಕಸ ತೆಗಿಯಕ್ಕಂತ ಕರ್ಕೊಂಡು ಹೋಗ್ತಿರ್ತಾರೆ. ನಮ್ಮೂ ಹೊಲ ಇರ್ತಾವೆ. ನಮ್ಮ ಹೊಲದಾಗ ಒಂದಿಷ್ಟು ಬೇಗ ನಾವು ಕಸ ಕಿತ್ತು ಮುಗಿಸಿರ್ತೀವಿ. ಖಾಲಿ ಕೂತು ಏನು ಮಾಡೋದು? ದುಡಿಬೇಕಂತ ಹೇಳ್ಯಾರ ಗುರುಗಳು ಅಂತ ಇನ್ನೊಬ್ರು ಹೊಲಕ್ಕೆ ಕಸ ಕಿತ್ತಾಕ ಹೋಗಿರ್ತೀರಿ. ಹೋದಾಗ ನಮ್ಮ ಹೊಲದೊಳಗೆ ಎಷ್ಟು ಪ್ರಾಮಾಣಿಕತನದಿಂದ ಕೆಲಸ ಮಾಡ್ತೀವಲ್ಲ, ಕಸ ಕಿತ್ತುತ್ತೀವಲ್ಲ, ಹಂಗೆ ಮಂದಿ ಹೊಲದಾಗೂ ಏನು ಮಾಡೋದು? ಪ್ರಾಮಾಣಿಕತನದಿಂದನ ದುಡಿಯೋದು. ಅಂದ್ರೆ ನಮ್ಮ ಹೊಲ ಬೇರೆ, ಮಂದಿ ಹೊಲ ಬೇರೆ ಇರ್ತದನು. ನಮ್ಮ ಹೊಲಕ್ಕೂ ಭೂಮಿ ತಾಯಿನ ಅಂತಾರ, ಮಂದಿ ಹೊಲಕ್ಕೂ ಭೂಮಿ ತಾಯಿನ ಅಂತಾರ. ಭೂಮಿ ತಾಯಿ ಇರಾಕಿ ಜಗತ್ತಿನೊಳಗೆ ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಒಬ್ಬಾಕಿನ ಅದಳ ಹೊರತು ಇಬ್ಬರು ಇಲ್ಲ. ಇಟ್ಟರ ತಿಳ್ಕೊಂಡು ಏನು ಮಾಡೋದು? ಪರಿಶುದ್ಧತೆಯಿಂದ ಕೆಲಸ ಕಾರ್ಯವನ್ನು ಮಾಡೋದು. ಕೆಲವ್ರು ಹಂಗೆ ಮಾಡೋದಿಲ್ಲ. ಇವರು ಹೊಲದಾಗ ಊಟ ಬೇಡ, ನೀರು ಬೇಡ, ಊಟ ಬೇಡ, ನೀರು ಬೇಡ ಅಂದ್ರೆ ಕೆಲಸ ಮಾಡಿ ಮುಗಿಸ್ಬೇಕು ನಮ್ಮ ಹೊಲದಾಗ ಬೇಗ ಬೇಗ. ಯಾಕೆ? ಮಳೆ ಬಂತು ಅಂದ್ರೆ ಕಸ ಹಂಗೆ ಉಳಿತದ. ಮಳೆ ಬಂತು ಅಂದ್ರೆ ಹೊಲದಾಗ ಬೆಳೆ ಬರೋದಿಲ್ಲ, ಬರೀ ಕಳಿನ ಬರ್ತದೆ. ಇವ್ರ ಹೊಲದಾಗಾದ್ರೆ ಹಿಂಗೆ, ಮಂದಿ ಹೊಲದಾಗಾದ್ರೆ ಅವ ಅಂತಿರ್ತಾನ ಮಾಲೀಕ, ಮಳೆ ಬಂದು ಹಿಂದಿತ್ತು. ಇವರು ಮುದ್ದಾಮ ಉಣ್ಣೋದು ಅವಾಗ ಭಾಳ ಮಜೆ ಇರ್ತದೆ ದುಡಿಯೋರ ಕೆಲಸ. ಅವ ಅಂತಾನ, ಮಳೆ ಬಂತು, ನಂದು ಕಬ್ಬು ಬೆಳೆದಿಲ್ಲ, ಕಸ ಬೆಳೀತದ ಅಂತಿರ್ತಾನ. ಆದ್ರೆ ತಲೆಯಾಗಿರೋದಿಲ್ಲ. ಯಾಕೆ? ವ್ಯತ್ಯಾಸ. ಅವ್ರ ಹೊಲದಾಗ ಹಂಗೆ, ಇವ್ರ ಹೊಲದಾಗ ಹಿಂಗೆ ಮಾಡಿದ್ರೆ ಅದಕ್ಕೆ ಕೆಲಸ ಅಂತಾರಲ್ಲ. ಅವ್ರನ್ನ ಬಿಡ್ರಿ ಪಾಪ, ನೀವು ಅದಿರಲ್ಲ. ನೀವೇನು ಸಾಮಾನ್ಯದವ್ರನ್ನು, ಇಲ್ಲೇನು ಮುಂದೆ ಕುಂತಿರಲ್ಲ, ನೀವು ಈ ಕಡೆ ಭಾಗದವ್ರು. ನಿಮ್ಮದು ಅಡುಗೆ ಮಾಡೋದು ಒಂದು ಕಾಯಕ. ಅದು ಅಡುಗೆ ಮಾಡಿ ಉಣಿಸ್ತಿರಲ್ಲ, ಅದು ಒಂದು ಕೆಲಸದ ನಿಮ್ಮ ಪಾಲಿನ ಕರ್ತವ್ಯ. ಅದನ್ನು ಇಷ್ಟು ಪರಿಶುದ್ಧತೆಯಿಂದ ಮಾಡಬೇಕಲ್ಲ, ಇಷ್ಟು ಪ್ರಾಮಾಣಿಕತನದಿಂದ ಮಾಡಬೇಕಲ್ಲ. ಈಗ ನಿಮ್ಮ ಮನೆ ಯಾವ ನೌಕರಿ ಅದನಂತ ತಿಳ್ಕೊಳ್ಳಿ, ಆಫೀಸ್ದೊಳಗೆ ಕೆಲಸ ಮಾಡ್ತಾನಂತ ತಿಳ್ಕೊಳ್ಳಿ. ಆವಾಗ ಒಂದು ದಿವಸ ಅವನು ಕಡಿದವರು, ಯಾರು? ಗಂಡನ ಮನೆ ಕಡಿದವರು ಫೋನ್ ಮಾಡ್ತಾರೆ. ನೋಡಪ್ಪ, ಒಂದು 8 ಜನ ಬರಕತ್ತೀವಿ ನಾವು ನಿಮ್ಮ ಊರಿಗೆ, ಮತ್ತು ನಿಮ್ಮ ಮನೆಯವರಿಗೆ ಹೇಳಿ ಏನಾದರೂ ಒಂದಿಷ್ಟು ವಿಶೇಷವಾದ ಪದಾರ್ಥ ಮಾಡಿಸಂತ ಅವ್ರು ಇವನಿಗೆ ಹೇಳಿರ್ತಾರೆ. ಆದರೆ ಇವ ಹೇಳ್ಬೇಕಂತಾನೆ ಇವಂದೇನು ನಡೀದಿಲ್ಲ. ಇದು ಇವ್ರ ಕೈಯ ಸಿಕ್ಕ ಹಾಕ್ಕೊಂಡು ಬುಷ್ ಕುರ್ ಮಾಮ ಆಗಿರ್ತಾನೆ ಇವ. ಏನೇನು ನಡೀದಿಲ್ಲ. ಹೊರಗೆ ನಡೀತದಲ್ಲ, ಏನು ಊರಾಗ ಹೇಗೆ ಬಂದಂದ್ರೆ ಕುಂತವ್ರು ಹೇಳ್ಬೇಕು, ಅವನಿಗೆ ಗೌರವ ಕೊಡ್ಬೇಕು. ಅಲ್ಲಿ ಅವನ ಕುಂಡಿರ್ಬೇಕು ತಣ್ಣಗೆ. ಹಿಂಗಿರ್ತದ ಒಬ್ಬೊಬ್ಬರದು. ಆದ್ರೆ ನಡೀತಿರ್ಲಿಲ್ಲ. ಆದರೂ ಹಂಗೆ ಮಾಡಿ ಫೋನ್ ಹಚ್ಚಿದ ಆಫೀಸ್ದೊಳಗಿದ್ದ ಹೆಂಡತಿಗೆ. ನೋಡು, ಮತ್ತು ನಮ್ಮ ಕಡಿದವರು ಒಂದು 8 ಜನ ಬರಾಕತ್ಯಾರಂತ, ಮತ್ತು ಅವ್ರಿಗೆ ಏನಾದರೂ ಒಂದಿಷ್ಟು ಮಾಡಿ ಉಣಿಸ್ತಿದೇನು, ಕರ್ಕೊಂಡು ಬರ್ತೀನಿ ಮನೆಗೆ ಅಂದ. ಅವಾಗ ಹೆಂಡತಿ ಅಂದಳು, ಆಟ ಹಚ್ಚಿರಿನ? ಆಟ ನನಗೇನು ಕೆಲಸ ಬೊಗಸಿ ಇಲ್ಲನ? ತಲೆ ನೂಸಾಕತ್ಯದ, ನಡ ನೂಸಾಕತ್ಯದ. ದವಾಖಾನಿಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗೋರು ಇರಲಾರ್ದಕ್ಕೆ ಹೊದ್ಕೊಂಡು ಮಲ್ಕೊಂಡಿನಿ ಅಂದಳು. ಆರಾಮ ತಪ್ಪೈತಿ ಅಂದ್ರೆ ಅವ ಹೆಂಗೆ 8 ಮಂದಿ ಕರ್ಕೊಂಡು ಬರ್ತಾನೆ? ಏನು ತಾ ಮಾಡಿ ಉಣಿಸೋದೈತೆ? ಅವ ಅಂದ,
ಇನ್ನು ಮನೆಗೆ ಹೋದ್ರೆ ಗದ್ದಲು ಹಿಡಿತದ ಇದು ಅಂತ ತಿಳ್ಕೊಂಡು ಅಲ್ಲೇ ಹೋಟೆಲ್ದೊಳಗೆ ಉಣಿಸಿ ಕಳಿಸಿದ. ಇದು ಆಗಿ 4 ದಿನ ಆಗಿಲ್ಲ. ಮತ್ತು ಈ ಹೆಣ್ಮಗಳು ತವ್ರ ಮನೆಯವರು ಫೋನ್ ಮಾಡಿದ್ರಿ ಇವಂಗೆ. ಇಟ್ಟಕ ತಿಳಿತನ ಕತಿ, ಮತ್ತ್ಯಾಕೆ ಮುಂದೆ ಹೇಳಿಬಿಡು. ತವ್ರ ಮನೆಯವರು ಫೋನ್ ಮಾಡಿದ್ರು, ಇಲ್ಲೋ ಮತ್ತು ಹಿಂಗೆ ಒಂದು 8 ಜನ ಬರಾಕತ್ತೀವಿ, ಮತ್ತು ನಮ್ಮ ತಂಗಿ ಅದಾಳ ನಮ್ಮ ಮನ್ಯಾಗ ಅಂದ್ರೆ ಅವರು ಅದರ ಬರ್ರಿ ನಾ ಹೇಳ್ತೀನಿ ಅಂದಿವ. ಫೋನ್ ಮಾಡಿದ, ನೋಡು ಮತ್ತು ಒಂದು 8 ಜನ ಬರಾಕತ್ಯಾರ, ಇನ್ನೂ ತವ್ರ ಮನೆಯವರು ಅಂದಿಲ್ಲ, ಪೆಂಡಿಂಗ್ ಇಟ್ಟನದನ್ನು. 8 ಜನ ಬರಾಕತ್ಯಾರ ಅಂದ ಕೂಡ್ಲೇನ ಏರೇ ಬಿಡುತ್ತೆ ಹೆಣ್ಮಗಳಿಗೆ ತಲೆಗೆ. ಮೊನ್ನೆರ ಹೇಳಿನಿ ಮತ್ತು ಅದರಾಗ ಅದ ತಾಳ ನಿಂದು ಒಮ್ಮೆ ಹೇಳಿದ್ರೆ ತಿಳಿದಿಲ್ಲ ನಂದ್ಲು. ಆವಾಗ ತಡದ ಬಳಿಕ ಹೇಳಿದವ, ಯಾರ 8 ಮಂದಿ ಬರ್ತಾರಂತ ತಿಳ್ಕೊಬೇಡ, ನಿಮ್ಮ ತವ್ರ ಮನೆಯವ್ರ ಕಡೆಯಿಂದ ಬರಾಕತ್ಯಾರ ಅಂದ. ಹಾಗಾದ್ರೆ ನೀನು ಇಂದ ರಜಾ ಹಾಕಿ ಕರ್ಕೊಂಡು ಬಾ ಅಂದ್ಲು. ಇವನ ಕಡೆಯಿಂದ ಬರ್ತಾರಂದ್ರೆ ಹಿಂಗೆ, ತಮ್ಮ ಕಡೆದವ್ರು ಬರ್ತಾರಂದ್ರೆ ಹಿಂಗೆ. ಇದಕ್ಕೆ ಪರಿಶುದ್ಧತೆ ಅಂತಾರೆ, ಇದಕ್ಕೆ ಪವಿತ್ರ ಅಂತಾರನ, ಇದಕ್ಕೆ ಸತ್ಯ ಶುದ್ಧ ಭಾವ ಅಂತಾರನು. ವ್ಯತ್ಯಾಸ ಆಗಬಾರ್ದು. ಅಡಿಗೆ ಮಾಡೋದ ನಮ್ಮ ಧರ್ಮ, ನಮ್ಮ ಕಾಯಕ ಅಂದ ಬಳಿಕ ತವ್ರ ಮನೆಯವರು ಬಂದಾಗ ಎಷ್ಟು ಪ್ರೇಮದಿಂದ ಮಾಡ್ತೀವೋ, ಗಂಡನ ಮನೆ ಕಡೆಯಿಂದ ಬಂದವ್ರಿಗೂ ಅಷ್ಟೇ ಪ್ರೇಮದಿಂದ ಮಾಡಿದ್ದೇವೆ ಅಂದ್ರೆ ಅದು ನಿಜವಾದ ಪ್ರಾಮಾಣಿಕತನ. ಹೀಗೆ ಒಂದಿಷ್ಟು ಬದುಕೋದು, ಇದನ್ನು ಹೇಳ್ತಾಳ ಹೆಣ್ಮಗಳು. ಸತ್ಯ ಶುದ್ಧವಿಲ್ಲದುದು ಅದು ಕಾಯಕವೇ ಅಲ್ಲಂತ ಹೇಳ್ತಾಳ. ಅದರೊಳಗೆ ವ್ಯತ್ಯಾಸ ಆಯಿತು ಅಂದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ಆ ಕೆಲಸ ಮಾಡಿದ್ದಕ್ಕೂ ಸಹಿತ ಸಂಪತ್ತು ಬರೋದಿಲ್ಲ. ಒಂದು ವೇಳೆ ಬಂತಂದ್ರೆ ಆ ಸಂಪತ್ತು ಸುಖ ಕೊಡೋದಿಲ್ಲ. ಅದಕ್ಕೆ ಅವ್ರು ಏನಂತಾರ, ನೀ ಏನೇ ಮಾಡು ಪರಿಶುದ್ಧತೆಯಿಂದ ಮಾಡು, ಪ್ರಾಮಾಣಿಕತನದಿಂದ ಮಾಡು. ಗುಬ್ಬಿ, ಹಕ್ಕಿ, ಪಕ್ಷಿಗಳು ಎಷ್ಟು ಅದ್ಭುತವಾಗಿ ನಮ್ಮ ಸುತ್ತಮುತ್ತ ಬದುಕಾಕತ್ಯಾವು. ಇವ ನೋಡಿ ಕಲಿಬೇಕಾಗ್ಯದ ಮನುಷ್ಯ. ಒಂದು ಸಿರಿವಂತರ ಹಿತ್ತಲದೊಳಗೆ ಒಂದು ಗುಬ್ಬಿ ಗೂಡ ಕಟ್ಟುತ್ತಿತ್ತು. ಗೂಡ ಒಂದು ದಿವಸ ಸಿರಿವಂತ ನೋಡ್ಕೋತ ನಿಂತಿದ್ದ. ಹೆಂಗೆ ಗೂಡು ಕಟ್ಟುತ್ತದ ಗುಬ್ಬಿ ಅಂತ ತಿಳ್ಕೊಂಡು ನೋಡ್ತಿದ್ದ. ಅದು ಗುಬ್ಬಿ ದೂರ ಹಾರ್ಕೋತ ಹೋಗುತ್ತಿತ್ತು. ಹುಲ್ಲು ಕಡ್ಡಿ ತಗೊಂಡು ಬರ್ತಿತ್ತು, ಗೂಡ ಕಟ್ಟುತ್ತಿತ್ತು. ಒಂದು ದಿವಸ ನೋಡಿದ, 2 ದಿನ ನೋಡಿದ, 3 ದಿನ ನೋಡಿದ. 4ನೇ ದಿವಸಕ್ಕೆ ಅನಿಸೀತವನಿಗೆ, ಯಾರಿಗೆ? ಶ್ರೀಮಂತನಿಗೆ ಅನಿಸೀತು, ಗುಬ್ಬಿ ಗೂಡು ಕಟ್ಟಾಕತ್ಯದ, ಆದ್ರೆ ಹುಲ್ಲು ಕಡ್ಡಿ ಮಾತ್ರ ಅದಕ್ಕೆ ಸಮೀಪದೊಳಗೆ ಸಿಗಾಕತ್ತಿಲ್ಲ. ಭಾಳ ದೂರ ಹಾರ್ಕೋತ ಹೋಗಿ ಆ ಕಡ್ಡಿ ತರಾಕತ್ಯದ, ಹುಲ್ಲು ಕಡ್ಡಿನ. ಅದಕ್ಕೆ ಇದು ಕಷ್ಟಪಡೋದು ಬೇಡ, ಇದು ಇಟ್ಟು ದೂರ ಹಾರ್ಕೋತ ಹೋಗಿ ಶ್ರಮ ಪಡೋದು ಬೇಡ ಅಂತ ಗುಬ್ಬಿ ಮ್ಯಾಲ ಸಿರಿವಂತನಿಗೆ ಕನಿಕರ ಬಂತು, ಕರುಣೆ ಭಾವ ಮೂಡಿತು. ಆವಾಗ ಸಿರಿವಂತಂದ, ಅಷ್ಟು ದೂರ ಹೋಗಿ ಆ ಹುಲ್ಲು ಕಡ್ಡಿ ತಂದು ಗೂಡು ಕಟ್ಟೋದ್ರೊಳಗನ ಇದರ ಆಯುಷ್ಯನ ತೀರಿ ಹೋಗುತ್ತದ. ಅದಕ್ಕೆ ನಾನು ಒಂದಿಷ್ಟು ಸಹಾಯ ಮಾಡಬೇಕಂತ ಸಿರಿವಂತ ಒಂದು ಹೊರಿಯಷ್ಟು ಏನು ಹುಲ್ಲು ಕಡ್ಡಿ ತಗೊಂಡು ಬಂದು, ಅದು ಯಾವ ಮರದೊಳಗೆ ಗೂಡು ಕಟ್ಟುತ್ತಿತ್ತಲ್ಲ ಹಿತ್ತಲದೊಳಗೆ, ಅದೇ ಮರದ ಕೆಳಗೆ ಒಂದು ಹೊರಿ, ಹುಲ್ಲಿನ ಹೊರಿ ತೊಗೊಂಡು ಬಂದು ಚೆಲ್ಲಿದ. ಅದು ಗುಬ್ಬಿ ಇವ ಏನು ತಂದು ಒಗದಿದ್ದಲ್ಲ ಹುಲ್ಲಿನ ಹೊರಿ, ಕಣ್ಣೆತ್ತಿ ಒಂದು ದಿವಸ ನೋಡಲಿಲ್ಲದು. ಮತ್ತೆ ಮರಳಿ ತಾನು ಎಲ್ಲಿಗೆ ಹೋಗ್ಬೇಕಾಗಿತ್ತಲ್ಲ ಅಲ್ಲಿಗೆ ಹಾರ್ಕೋತ ಹೋಗುತ್ತಿತ್ತು. ತನ್ನ ಚುಂಚದೊಳಗೆ 1-2 ಕಡ್ಡಿನ ಇಟ್ಟುಕೊಂಡು ಬಂದು ಮತ್ತೆ ಗೂಡು ಕಟ್ಟಾಕ ಪ್ರಾರಂಭ ಮಾಡುತ್ತಿತ್ತು. 1 ದಿವಸ ನೋಡಿದ, 2 ದಿವಸ ನೋಡಿದ, ಇವ ಏನು ತಂದು ಒಗದಿದ್ದಲ್ಲ ಹುಲ್ಲಿನ ಹೊರಿ, ನೋಡಲಿಲ್ಲದು. ಆವಾಗ ಸಿಟ್ಟು ಬಂತು, ಯಾರಿಗೆ? ಸಿರಿವಂತನಿಗೆ. ಹೋಗಿ ಗುಬ್ಬಿ ಕೇಳಿದ, ಅಲ್ಲೋ ಹುಚ್ಚದಿದ್ಯೋ ಶಾಣೆ ಇದ್ದಿದ್ಯೋ ಅಂದ. ಯಾರಿಗೆ? ಗುಬ್ಬಿಗೆ ಅಂದ.
ಏನಾಗಬೇಕಾಗ್ಯದ ಹೇಳು ಅಂತದು ಗುಬ್ಬಿ. ನೀನು ದೂರ ಹೋಗಿ ಹಾರಿಕೊಂಡು ಆ ಹುಲ್ಲು ಕಡ್ಡಿ ತರಾಕತ್ತಿದೆಲ್ಲ, ನಿನಗೆ ಆಯಾಸ ಆಗ್ತದ, ನಿನಗೆ ಶ್ರಮ ಆಗ್ತದ, ನೀ ಕಷ್ಟಪಡೋದು ಬೇಡ, ಅಷ್ಟು ದೂರ ಹಾರಿ ಹೋಗೋದು ಬೇಡ ಅಂತ ತಿಳ್ಕೊಂಡು ಇಲ್ಲೇ ನಿನ್ನ ಸಮೀಪದೊಳಗನ ಹುಲ್ಲಿನ ಹೊರಿ ತಂದು ಚೆಲ್ಲಿನಿ. ಮತ್ತು ಇದ ಹುಲ್ಲು ಕಡ್ಡಿ ತೊಗೊಂಡು ಗೂಡು ಕಟ್ಟಿದ್ರೆ ಬೇಗ ನಿನ್ನ ಮನೆ ಮುಗಿಯುತ್ತದ, ಮತ್ತು ಮನೆ ಒಳಗೆ ಆರಾಮ ಇರ್ಬೋದಲ್ಲ. ಯಾಕೆ ನಾ ತಂದು ಹುಲ್ಲಿನ ಹೊರಿ ನೀನು ಕಡ್ಡಿ ತೊಗೊಂಡು ಕಟ್ಟವಲ್ಲಿ ಅಂತ ಕೇಳಿದ. ಆವಾಗ ಗುಬ್ಬಿ ಅಂತದು, ಗುಬ್ಬಿ ಸಿರಿವಂತನಿಗೆ ಹೇಳಿತು. ಗುಬ್ಬಿ ಒಂದು ಚಲೋ ಮಾತು ಹೇಳ್ತದೆ, ಹಿಂದೇನು ಹೇಳೋದಿಲ್ಲ, ನಾಳೆಗೆ ಹೇಳ್ತದೆ.